ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಪ್ರಸಾದ್. ನಾವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದಂಗೆ ಕಂಪ್ಯೂಟರ್ ಅಂದರೆ ಏನು, IPO ಸೈಕಲ್ ಅಂದರೆ ಏನು ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಮುಂದಿನ ತರಗತಿಗೆ ಹೋಗೋಣ. ಎವಲ್ಯೂಷನ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ಕಂಪ್ಯೂಟರ್ಗಳು ಮೊದಲು ಯಾವ ಥರ ಶುರುವಾಯಿತು ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಕಂಪ್ಯೂಟರ್, ದ ವರ್ಡ್ ಕಮ್ಸ್ ಫ್ರಮ್ ಕಂಪ್ಯೂಟರೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಬರೀ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ವಿ. ಅಲ್ಲಿಂದ ಮುಂದಕ್ಕೆ ನಾವು ಕಂಪ್ಯೂಟರ್ಸ್ ಎಲ್ಲ ಬೆಳ್ಕೊಂತ ಬಂತು. ಸೊ IPO ಸೈಕಲ್ ಅಂತ ನೋಡಿದ್ವಿ. IPO ಸೈಕಲ್ ಆದ್ಮೇಲೆ ನಾವೇನು ನೋಡಿದ್ವಿ, ಕಂಪ್ಯೂಟರ್ನ ವೇರಿಯಸ್ ಯೂಸಸ್ ಅಂತ ನಾವು ನೋಡಿದ್ವಿ. ಆ ವೇರಿಯಸ್ ಯೂಸಸ್ ನಾವು ನೋಡಿದ್ಮೇಲೆ ವಿ ಆಲ್ಸೋ ಥಾಟ್ ಲೈಕ್ ಅದು ಯಾವ ಥರ ಪ್ರಾಸೆಸ್ ಮಾಡುತ್ತೆ, ಅದು ಯಾವ ಥರ ಕೆಲಸ ಮಾಡುತ್ತೆ, ಅದನ್ನೆಲ್ಲದನ್ನು ನಾವು ತಿಳ್ಕೊಂಡು ನಾವು ಮುಂದುವರ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಕಂಪ್ಯೂಟರ್ ಯಾವ ರೀತಿ ಬೆಳ್ಕೊಂಡು ಬಂದಿದೆ, ಮತ್ತೆ ಅದರ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ ಅಂತ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಕಂಪ್ಯೂಟರ್ಸ್ ಎಲ್ಲಿಂದ ಬಂತು ಮತ್ತೆ ಅದರ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಏನೇನಿದೆ ಅದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಕ್ಲಾಸಿಫಿಕೇಶನ್ ಅಂಡ್ ದ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಗೋಯಿಂಗ್ ಫರ್ದರ್, ಸೊ ಇವಾಗ ಕಂಪ್ಯೂಟರ್ ಅಂದ್ರೆ ಏನು, ಅದರ ಜನರೇಷನ್ಸ್ ಅಂದ್ರೆ ಏನು, ಕಂಪ್ಯೂಟರ್ಸ್ ಎಲ್ಲಿಂದ ಶುರುವಾಯಿತು. ಸಿ ಹಿಸ್ಟ್ರಿ ಅಂಡ್ ದ 5 ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸಿ ಕಂಪ್ಯೂಟರ್ಸ್ ಶುರುವಾದಾಗ ಇನ್ ದ ಅರ್ಲಿಯರ್ ಫೇಸಸ್ ಅಂತ ನಾವು ತಗೊಳ್ಳೋದಾದ್ರೆ ಫಸ್ಟ್ ಬಂದಿದ್ದು ನಮ್ಗೆ ಅಬ್ಯಾಕಸ್. ಸಿ ನಾವು ನೋಡಿರ್ತೀವಿ ಈ ತರ ಅಬ್ಯಾಕಸ್ ಅಂದ್ರೆ ಈ ತರ ಹಿಂಗಿರುತ್ತೆ, ಮಣಿಗಳು ಈ ತರ ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ? ಇದು ನಾವು ನೋಡಿರ್ತೀವಿ. ಎಗೈನ್ ನಾವೇನ್ ತಿಳ್ಕೊಂಡಿದೀವಿ ಫಸ್ಟ್ ಕ್ಲಾಸ್ ಅಲ್ಲಿ, ಕಂಪ್ಯೂಟರ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸಸ್. ಸೊ ಅದರಿಂದ ನೋಡಿ ಇಲ್ಲಿ ಬರೀ ಕ್ಯಾಲ್ಕುಲೇಷನ್ ಪರ್ಪಸಸ್ ಮಾತ್ರನೇ ಇದನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಇದು ಆದ್ಮೇಲೆ ಬಂದಂತದ್ದು ನೇಪಿಯರ್ ಬೋನ್ಸ್, ನೇಪಿಯರ್ ಎಲುಬುಗಳು. ನೀವು ಇಲ್ಲಿ ನೋಡ್ಬೋದು, ಸಿ ಮಲ್ಟಿಪಲ್ ಬೋನ್ಸ್ ಈ ತರ ಕೊಟ್ಟಿರ್ತಾರೆ. ಲೈಕ್ ದಿಸ್ ಆರ್ ಆಲ್, ಇದು ಯಾವ ಎನ್ಗ್ರೇವ್ ಮಾಡಿರ್ತಾರೆ, ಅದ್ರ ಮೇಲೆ ನಂಬರ್ಸ್ ನ ಎನ್ಗ್ರೇವ್ ಮಾಡಿರ್ತಾರೆ. ಸೊ ಇದನ್ನ ರೊಟೇಟ್ ಮಾಡೋದ್ರ ಮುಖಾಂತರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. 1, 2 ರೊಟೇಟ್ ಮಾಡಿದಾಗ ಇಲ್ಲಿ ಆನ್ಸರ್ ಬರುತ್ತೆ. ಸೊ ಈ ತರ ನೀವು ರೊಟೇಟ್ ಮಾಡೋದ್ರ ಮುಖಾಂತರ ಆನ್ಸರ್ ತಿಳ್ಕೋಬಹುದಾಗಿತ್ತು. ದಟ್ ಒನ್ ವಾಸ್ ಯುವರ್ ನೇಪಿಯರ್ ಬೋನ್ಸ್. ಇದಾದ್ಮೇಲೆ ಬಂದಿದ್ದು ಪ್ಯಾಸ್ಕಲಿನ್. ಸೊ ಬೇಸಿಕಲಿ ಯಾಂತ್ರಿಕ ಇದು ಲೈಕ್ ಬೇಸಿಕಲಿ ಇಟ್ಸ್ ಎ ಮೆಕ್ಯಾನಿಕಲ್ ಡಿವೈಸ್. ಒನ್ಸ್ ಅಗೈನ್ ಇದು ಕೂಡ ಇಲ್ಲಿ ಈ ಏನ್ ಸ್ವಿಚ್ ಗಳ ತರ ಕಾಣಿಸ್ತದೆ ಅಲ್ಲ ನಿಮ್ಗೆ ಇಲ್ಲಿ, ಅದನ್ನ ನೀವು ರೊಟೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ಸ್ ಬರ್ತಾ ಇತ್ತು. ಸೊ ಅಬ್ಯಾಕಸ್ ಇರ್ಬೋದು, ಇಲ್ಲ ನೇಪಿಯರ್ ಬೋನ್ಸ್ ಇರ್ಬೋದು, ಇಲ್ಲ ಪ್ಯಾಸ್ಕಲಿನ್ ಇರ್ಬೋದು. ಇವೆಲ್ಲದನ್ನು ಇನಿಷಿಯಲ್ ಡೇಸ್ ಅಲ್ಲಿ ಬಂದಂತಹ ಸಾಧನಗಳು. ಅಂದ್ರೆ ಇವೆಲ್ಲ ಮೆಕ್ಯಾನಿಕಲ್, ಲೈಕ್ ಡಿಜಿಟಲ್ ಯಾವುದು ಇರಲಿಲ್ಲ. ಸೊ ಇನ್ ದ ಸಿ ವಿ ಆರ್ ಲುಕಿಂಗ್ ಅಟ್ ದ ಇಯರ್ ನೋಡಿ ಇಲ್ಲಿ. ಸೊ ಅರೌಂಡ್ 300-400 ಇಯರ್ಸ್ ಹೋಗೋ ಬಂದಂತಹ ಡಿವೈಸಸ್ ಇವೆಲ್ಲೂ, ವೆದರ್ ಇಟ್ ಮೇ ಬಿ ಅಬ್ಯಾಕಸ್ ಇರ್ಬೋದು, ಇಲ್ಲ ನೇಪಿಯರ್ ಬೋನ್ಸ್ ಇರ್ಬೋದು, ಇಲ್ಲ ಪ್ಯಾಸ್ಕಲಿನ್ ಇರ್ಬೋದು. ಇವರ್ ಆಲ್ ಮೆಕ್ಯಾನಿಕಲ್ ಡಿವೈಸಸ್ ವಿಚ್ ಆರ್ ಯೂಸಿಕಲ್ ಬೇಸಿಕಲಿ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸಸ್, ಓನ್ಲಿ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸಸ್. ಸೊ ಕ್ಯಾಲ್ಕುಲೇಷನ್ ಪರ್ಪಸಸ್ಗೆ ಮಾತ್ರ ನಾವು ಇದನ್ನ ಯೂಸ್ ಮಾಡ್ತಾ ಇದ್ವಿ. ಸಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಇತ್ತು ನಮ್ಗೆ ಇಲ್ಲಿ ಮ್ಯಾನ್ಯುಯಲ್ ಟೂಲ್ಸ್, ಅಬ್ಯಾಕಸ್ ಇರ್ಬೋದು, ನೇಪಿಯರ್ ಬೋನ್ಸ್ ಇರ್ಬೋದು, ಸ್ಲೈಡ್ ರೂಲ್ ಇರ್ಬೋದು. ಆಲ್ ಆಫ್ ದಿಸ್ ಈ ತರ ಮೆಕ್ಯಾನಿಕಲ್ ಮ್ಯಾನ್ಯುಯಲ್ ಟೂಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಇದನ್ನ ಮೂವ್ ಮಾಡಿದ್ರೆ ನಿಮ್ಗೆ ಆನ್ಸರ್ಸ್ ಬರ್ತಾ ಇತ್ತು. ದೆನ್ ಕೇಮ್ ದ ಮೆಕ್ಯಾನಿಕಲ್ ಸಿಸ್ಟಮ್. ಎಲ್ಲ ನಾವು ನೋಡಿದ್ವಿ ಇಲ್ಲಿ ಪ್ಯಾಸ್ಕಲಿನ್ ಇರ್ಬೋದು, ಇಲ್ಲ ಲಿಬ್ನಿಟ್ಸ್ ಕ್ಯಾಲ್ಕುಲೇಟರ್ ಇರ್ಬೋದು. ಸೊ ಬೇಸಿಕಲಿ ಈ ತರ ಸೊ ಇಲ್ಲಿ ಸ್ವಿಚ್ ಗಳು ಇರ್ತಾ ಇತ್ತು. ಈ ಸ್ವಿಚ್ ಗಳನ್ನ ನೀವು ಮೂವ್ ಮಾಡೋದ್ರ ಮುಖಾಂತರ, ರೊಟೇಟ್ ಮಾಡೋದ್ರ ಮುಖಾಂತರ ಅದು ರೊಟೇಟ್ ಆಗಿ ನಿಮ್ಗೆ ಇಲ್ಲಿ ಫೈನಲ್ ಆಗಿ ಆನ್ಸರ್ಸ್ ನಿಮ್ಗೆ ಕಾಣಿಸ್ತಾ ಇತ್ತು. ಸೊ ಇಟ್ ವರ್ ಆಲ್ ಲೈಕ್ ಇನ್ ದ ಓಲ್ಡನ್ ಎರಾ ಆರ್ ದಿಸ್ ವರ್ ಆಲ್ ಮೆಕ್ಯಾನಿಕಲ್ ಡಿವೈಸಸ್ ವಿಚ್ ವರ್ ದೇರ್. ಇದು ಆದ್ಮೇಲೆ ನಮ್ಗೆ ಬಂದಂತಹ ನೆಕ್ಸ್ಟ್ ಸಿಸ್ಟಮ್ ಯಾವ್ದಪ್ಪ ಅಂತ ಅಂದ್ರೆ ವಿ ಹ್ಯಾವ್ ದಿ ಯಾಂತ್ರಿಕ ಕಂಪ್ಯೂಟರ್ಗಳು ಅಥವಾ ಮೆಕ್ಯಾನಿಕಲ್ ಇಂದ ಮುಂದಕ್ಕೆ ಬಂದಂತದ್ದು. ಸಿ ಬ್ಯಾಬೇಜ್ ನ ಕಂಪ್ಯೂಟರ್. ಸೊ ಬೇಸಿಕಲಿ ಇಟ್ ವಾಸ್ ದ ಚಾರ್ಲ್ಸ್ ಬ್ಯಾಬೇಜ್ ಏನಿದ್ದಾರೆ, ವಿ ಕಾಲ್ ಹಿಮ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟಿಂಗ್. ಸೊ ಕಂಪ್ಯೂಟರ್ ನ ಪಿತಾಮಹ ಅಂತ ನಾವು ಕರಿತೀವಿ. ಅಲ್ಲಿ ಅವ್ರು ಕಂಡಿಡಿದ ಯಾವುದು, ಫಸ್ಟ್ ಒನ್ ವಾಸ್ ದ ಡಿಫರೆನ್ಸ್ ಇಂಜಿನ್, ನೆಕ್ಸ್ಟ್ ಒನ್ ವಾಸ್ ದ ಅನಾಲಿಟಿಕಲ್ ಇಂಜಿನ್. ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ನ ಮೊದಲ ಪರೀಕ್ಷೆ ನೋಡಿ, ಡಿಫರೆನ್ಸ್ ಇಂಜಿನ್ ಗಣಿತ ಕೋಷ್ಟಕಗಳನ್ನು ಸ್ವಯಂಚಾಲಿತವಾಗಿ ಲೆಕ್ಕಾಚಾರ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಉಗಿ ಶಕ್ತಿ ಮತ್ತು ಯಾಂತ್ರಿಕ ಗೇರುಗಳನ್ನು ಬಳಸಲಾಗಿತ್ತು. ಸೊ ಬೇಸಿಕಲಿ ಇವೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಒಂದು ದೊಡ್ಡ ರೂಮ್ ಅಲ್ಲಿ ಇದನ್ನೆಲ್ಲ ಹಿಂಗ್ ಜೋಡಿಸ್ತಾ ಇದ್ರು. ಸೊ ದೇ ವರ್ ಯೂಸಿಂಗ್ ಸ್ಟೀಮ್ ಇಂಜಿನ್. ಸೊ ಉಗಿ ಶಕ್ತಿ ಅದನ್ನ ಯೂಸ್ ಮಾಡಿ, ಸ್ಟೀಮ್ ಪವರ್ ನ ಯೂಸ್ ಮಾಡಿ ಅವರ ಆನ್ಸರ್ಸ್ ನ ಕೊಡ್ತಾ ಇತ್ತು. ಇಟ್ ವಾಸ್ ಅ ಡಿಫರೆನ್ಸ್ ಇಂಜಿನ್. ನೆಕ್ಸ್ಟ್ ಬಂದಿದ್ದು ಅನಾಲಿಟಿಕಲ್ ಇಂಜಿನ್. ಸಿ ಇದಕ್ಕೆ ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ನ ಮೊದಲ ಪರಿಕಲ್ಪನೆ ಅಂದ್ರೆ ಏನಿಂಗೇನು ಜನರಲ್ ಪರ್ಪಸ್. ಸಿ ಇಲ್ಲಿವರೆಗೂ ನಾವೇನ್ ಮಾಡ್ತಾ ಇದ್ವಿ, ಬರೀ ಕ್ಯಾಲ್ಕುಲೇಷನ್ ಮಾತ್ರನೇ ಮಾಡ್ತಾ ಇದ್ವಿ. ವೆನ್ ವಿ ಗಾಟ್ ಅವರ್ ಅನಾಲಿಟಿಕಲ್ ಇಂಜಿನ್, ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ನ ಮೊದಲ ಪರಿಕಲ್ಪನೆ ನಮ್ಗೆ ಇಲ್ಲಿ ಶುರುವಾಯಿತು. ಇದರಲ್ಲಿ ಎಗೈನ್ ನಾವೇನ್ ಕಲ್ತ್ಕೊಂಡಿದೀವಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ALU ಇರ್ಬೋದು, ಇಲ್ಲ ಸ್ಟೋರೇಜ್ ಇರ್ಬೋದು, ಇಲ್ಲ ಪ್ರಾಸೆಸಿಂಗ್ ಯೂನಿಟ್ ಇರ್ಬೋದು, ಇವೆಲ್ಲಾನು ಇಲ್ಲಿತ್ತು. ಬಟ್ ಇನ್ಪುಟ್ಗೆ ಇವತ್ತು ನಾವೇನ್ ಕಂಪ್ಯೂಟರ್ ಕೊಡ್ತಾ ಇದೀವಲ್ಲ, ಕೀಬೋರ್ಡು, ಮೌಸು, ಅದೆಲ್ಲಾನು ಆವತ್ತು ಇರಲಿಲ್ಲ. ಅವತ್ತು ಏನ್ ಯೂಸ್ ಮಾಡ್ತಾ ಇದ್ರು, ಪಂಚ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ಇನ್ಪುಟ್ ನ ಕೊಡ್ತಾ ಇದ್ರು. ಸೊ ಡಿಫರೆನ್ಸ್ ಇಂಜಿನ್ ಅಂಡ್ ಅನಾಲಿಟಿಕಲ್
ಇಂಜಿನ್. ಸೊ ಡಿಫರೆನ್ಸ್ ಇಂಜಿನ್ ಸ್ಟೀಮ್ ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇತ್ತು. ಅಂಡ್ ದೆನ್ ದಿಸ್ ಜನರಲ್ ಪರ್ಪಸ್ ಕಂಪ್ಯೂಟಿಂಗ್ ಬಂದಿದ್ದು ಇಲ್ಲಿ ಮೊದಲಾಗಿ ಅನಾಲಿಟಿಕಲ್ ಇಂಜಿನ್ ಅಲ್ಲಿ ಶುರುವಾಯಿತು. ಇದು ಆದ್ಮೇಲೆ ಇಲ್ಲಿಂದ ದಿಸ್ ಈಸ್ ವೇರ್ ವಿ ಹ್ಯಾವ್ ಅವರ್ ದ ಮಾಡರ್ನ್ ಕಂಪ್ಯೂಟಿಂಗ್ ಏನಿದೆ ಅಲ್ವಾ, ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್. ಸೊ ದ ಮಾಡರ್ನ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಅಂತ ಏನಿದೆ ಅದು ಶುರುವಾಗಿದ್ದು ಇಲ್ಲಿಂದ. ಅಂಡ್ ದ ಫಸ್ಟ್ ಒನ್ ವಾಸ್ ENIAC. ಸೊ ನೋಡಿ ನೀವು ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯೋ, ದಿಸ್ ವಾಸ್ ಯುವರ್ ಕಂಪ್ಯೂಟರ್. ಸೊ ಒಂದು ರೂಮ್ ಇಂದ ಪಾಮ್, ಕರೆಕ್ಟ್ ಅಲ್ವಾ? ಇವತ್ತು ನೀವೇನು ಲ್ಯಾಪ್ಟಾಪು ಆರ್ ನಿಮ್ಮ ಮೊಬೈಲ್ ಫೋನ್ ಇಟ್ ಸೆಲ್ಫ್ ಇಸ್ ಎ ಟುಡೇ ಮಾಡರ್ನ್ ಕಂಪ್ಯೂಟಿಂಗ್ ಆಗೋಗಿದೆ, ಕರೆಕ್ಟ್ ಅಲ್ವಾ? ಸೊ ವಿ ಕ್ಯಾನ್ ಡೂ ಸೋ ಮೆನಿ ಕ್ಯಾಲ್ಕುಲೇಷನ್ಸ್. ಯುವರ್ ಮೊಬೈಲ್ ಈಸ್ ಹ್ಯಾವಿಂಗ್ ಸೋ ಮಚ್ ಪವರ್. ಸೊ ಅಲ್ಲಿಗೆ ರೂಮ್ ಟು ಪಾಮ್. ಸೊ ಅಷ್ಟು ದೊಡ್ಡದಾಗಿ ಆಗೋಗಿದೆ, ಐ ಮೀನ್ ಅಷ್ಟು ಚಿಕ್ಕದಾಗಿದೆ. ಇಷ್ಟು ದೊಡ್ಡದಾಗಿದ್ದು ಇಷ್ಟು ಚಿಕ್ಕದಾಗಿ ಬಂದಿದೆ. ದಟ್ ಈಸ್ ಯುವರ್ ದ ಗ್ರೋತ್, ದ ಸ್ಟೋರಿ ಆಫ್ ಯುವರ್ ಮಾಡರ್ನ್ ಕಂಪ್ಯೂಟಿಂಗ್ ಏನಿದೆ, ದಟ್ ಈಸ್ ದ ಸ್ಟೋರಿ ಫ್ರಮ್ ರೂಮ್ ಟು ಪಾಮ್. ಸೊ ENIAC ಅನ್ನೋದು ಮೊದಲು ಬಂತು. ಇದ್ರಲ್ಲಿ ನೋಡೋದಾದ್ರೆ ನಾವು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಮತ್ತು ಕಂಪ್ಯೂಟರ್. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್. ಸೊ ಇದನ್ನು ಕಂಡಿಡಿದರು ಜಾನ್ ಮೌತ್ಲಿ ಮತ್ತು ಪ್ರೆಸ್ಟರ್ ಎಕಾರ್ಟ್ ಅನ್ನೋರು ಕಂಡಿಡಿದ್ರು. ಸೊ ಇದು ನೋಡಿ ಇಲ್ಲಿ ಸಾಮಾನ್ಯ ಉದ್ದೇಶದ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ದ ಕೀವರ್ಡ್ ಹಿಯರ್ ಈಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಸೊ ಇದು ನೋಡಿ ಇಲ್ಲಿ 18,000 ನಿರ್ವಾತ ಕೊಳವೆಗಳು ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿಕೊಂಡು, ಸಿ ಕ್ಯಾನ್ ಸಿ ಹಿಯರ್ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿಕೊಂಡು ಇದು ಕೆಲಸ ಮಾಡ್ತಾ ಇತ್ತು. ಇದ್ರ ತೂಕ ನೋಡಿ 30 ಟನ್ ತೂಕ ಮತ್ತು ಅಪಾರ ವಿದ್ಯುತ್ ಬಳಕೆ. ಅಲ್ಲಿಗೆ ENIAC ಅಂತ ಏನಿದೆ, ಎಲೆಕ್ಟ್ರಾನಿಕಲ್ ನ್ಯೂಮರೇಟರ್ ಇಂಟಿಗ್ರೇಟರ್ ಮತ್ತು ಕಂಪ್ಯೂಟರ್ ಅಂತ ಏನಿದೆ, 30 ಟನ್ ತೂಕ ಇತ್ತು ಮತ್ತೆ 18,000 ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡ್ತಾ ಇತ್ತು. ದಟ್ಸ್ ವೈ ಐ ಟೋಲ್ಡ್ ಇಟ್ಸ್ ಎ ರೂಮ್ ಸೈಜ್ ಇತ್ತು. ಇದು ಫುಲ್ ಇಷ್ಟು ದೊಡ್ಡದಾಗಿ ರೂಮ್ ಅಲ್ಲಿ ಇತ್ತು. ಇದು ಆದ್ಮೇಲೆ ಸೊ ಇದ್ರಲ್ಲಿ ನಾವು ಏನ್ ತಿಳ್ಕೋಬೇಕು, ಫಸ್ಟ್ ಸಾಮಾನ್ಯ ಉದ್ದೇಶದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಇದು ಬ್ಲೂ ಇಂಕ್ ಎಲ್ಲ ಮಾಡಿದೀನಿ, ಯು ಕ್ಯಾನ್ ಸಿ ಹಿಯರ್. ಸೊ ಹೈಲೈಟ್ ಆಗಿದೆ ಅದು. ಅಂಡ್ ದೆನ್ ನೆಕ್ಸ್ಟ್ ಅಂತ ನಾವು ತಗೊಂಡ್ರೆ ಎಡ್ವ್ಯಾಕ್ ಏನಪ್ಪಾ ಇದು ಸಿಗ್ನಿಫಿಕೆನ್ಸ್ ಅಂದ್ರೆ, ಫಸ್ಟ್ ಹೆಸರು ತಿಳ್ಕೊಂಬೋಣ. ಎಡ್ವ್ಯಾಕ್ ಅಂದ್ರೆ ಏನು? ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಇದು ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಿಲ್ಲಿ, ಸಂಗ್ರಹಿಸಲಾದ ಪ್ರೋಗ್ರಾಮ್ ಪರಿಕಲ್ಪನೆ ಅಂದ್ರೆ ಸ್ಟೋರ್ಡ್ ಪ್ರೋಗ್ರಾಮ್. ಪ್ರತಿ ಸತಿ ನಾವು ಪ್ರೋಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಇವತ್ತು ನೀವೇನು 2+2, 2+5, 2x5 ಮಾಡ್ತೀರಾ, ದ ಪ್ರೋಗ್ರಾಮ್ ಇಸ್ ಆಲ್ರೆಡಿ ಸ್ಟೋರ್ಡ್. ಸೊ ಸ್ಟೋರ್ಡ್ ಪ್ರೋಗ್ರಾಮ್ ನ ಪರಿಕಲ್ಪನೆಯನ್ನು ತಂದಿದಂತಹ ಮೊದಲ ಕಂಪ್ಯೂಟರ್ ಯಾರು ಇದನ್ನು ಕಂಡಿದ್ದು, ಲೈಕ್ ಬೇಸಿಕಲಿ ಇದು ಜಾನ್ ವ್ಯಾನ್ ಹ್ಯೂಮನ್ ಟೆಕ್ನಾಲಜಿಲಿ ಬರುತ್ತೆ. ದಟ್ ವಿ ವಿಲ್ ಗೋ ಲೇಟರ್. ಎಗೈನ್ ದಶಮಾಂಶದ ಬದಲಿಗೆ ಬೈನರಿ ಸಂಖ್ಯೆಗಳನ್ನು ಬಳಸಲಾಗಿದೆ. ಎಡ್ವ್ಯಾಕ್ ಅಲ್ಲಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್? ಸಂಗ್ರಹಿಸಲಾದ ಪ್ರೋಗ್ರಾಮ್ ಪರಿಕಲ್ಪನೆ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ಸ್ಟೋರ್ಡ್ ಪ್ರೋಗ್ರಾಮ್ ಬಂದಿದ್ದು ಫಾರ್ ದ ಫಸ್ಟ್ ಟೈಮ್ ಇನ್ ದ ಎಡ್ವ್ಯಾಕ್, ವಿಚ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕಲ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಸೊ ದಿಸ್ ಈಸ್ ಯುವರ್ ಎಡ್ವ್ಯಾಕ್. ಸೊ ಎನ್ವ್ಯಾಕ್ ನೋಡಿದ್ವಿ, ಎಡ್ವ್ಯಾಕ್ ನೋಡಿದ್ವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಯೂನಿವ್ಯಾಕ್. ಯೂನಿವ್ಯಾಕ್ ಏನಿದೆ ನೋಡಿ ಇಲ್ಲಿ ಹೆಸರು ನೋಡಿ. ಯೂನಿವ್ಯಾಕ್ ಅಂದ್ರೆ ಏನು? ದ ಫಸ್ಟ್ ಯೂನಿವರ್ಸಲ್ ಕಂಪ್ಯೂಟರ್ ಆರ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಮೊದಲ ವಾಣಿಜ್ಯಿಕವಾಗಿ ತಯಾರಿಸಿದ ಕಂಪ್ಯೂಟರ್. ಮೀನಿಂಗ್ ಟು ಸೇ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಯಾವುದು? ವಾಣಿಜ್ಯವಾಗಿ ಅಂದ್ರೆ ಫಾರ್ ಕಂಪ್ಯೂಟಿಂಗ್ ಪರ್ಪಸಸ್, ಎಸ್ಪೆಷಲಿ ಫಾರ್ ದ ಕಮರ್ಷಿಯಲ್ ಪರ್ಪಸಸ್. ಮೊದಲ ವಾಣಿಜ್ಯಿಕವಾಗಿ ತಯಾರಿಸಿದ ಕಂಪ್ಯೂಟರ್. US ಜನಗಣತಿ ಬ್ಯೂರೋ ಅಂದ್ರೆ ಸೆನ್ಸಸ್ ಬ್ಯೂರೋ ಮತ್ತು ದೊಡ್ಡ ಕಂಪನಿಗಳು ಬಳಸುತ್ತವೆ. ಆವಾಗ ಬಳಸ್ತಾ ಇದ್ದು. ಅಗೈನ್ ಇಟ್ ಈಸ್ ಆಫ್ ದ ಸೈಜ್ ಆಫ್ ದ ರೂಮ್ ಓನ್ಲಿ. 1952 ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯನ್ನು ಸರಿಯಾಗಿ ಊಹಿಸಿದ್ದಕ್ಕಾಗಿ ಇದು ಪ್ರಸಿದ್ಧಿ ಪಡೆಯಿತು. ಎಗೈನ್ ಪ್ರೆಸ್ಪರ್ ಎಕಾರ್ಟ್ ಮತ್ತು ಜಾನ್ ಮೌಚ್ಲಿ ಎಂಬುವರು ಇದನ್ನು ವಿನ್ಯಾಸಗೊಳಿಸಿದ್ರು. ಸೊ ಅಲ್ಲಿಗೆ ದ 3 ಫೇಸಸ್ ಅಂತ ನಾವೇನ್ ನೋಡ್ತಾ ಇದೀವಿ ಇಲ್ಲಿ. ENIAC ಇದೆ. ENIAC ಆದ್ಮೇಲೆ ನಮ್ಗೆ ಏನ್ ಬಂತು ನೆಕ್ಸ್ಟ್? ENIAC ಆದ್ಮೇಲೆ ಎಡ್ವ್ಯಾಕ್ ಆದ್ಮೇಲೆ ಯೂನಿವ್ಯಾಕ್. ಸೊ ENIAC ಏನ್ ಬಂತು? ದ ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂಡ್ ಇಟ್ ವಾಸ್ ಡಿಡ್ ನಾಟ್ ಹ್ಯಾವ್ ಎ ಸ್ಟೋರ್ಡ್ ಪ್ರೋಗ್ರಾಮ್. ಅದೇ ನೆಕ್ಸ್ಟ್ ನೋಡೋದಾದ್ರೆ ನಾವು ಸ್ಟೋರ್ಡ್ ಪ್ರೋಗ್ರಾಮ್ ಬಂತು ಅಂಡ್ ಇದು ಬಂದು ಎಡ್ವ್ಯಾಕ್ ಆಯ್ತು. ಯಾವುದು? ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ದಿಸ್ ಯೂಸ್ಡ್ ದ ಬೈನರಿ ಸಿಸ್ಟಮ್. ಅಂಡ್ ಲಾಸ್ಟ್ಲಿ ದ ಯೂನಿವ್ಯಾಕ್ ಏನಿದೆ, ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ವಿಚ್ ವಾಸ್ ಅವೈಲಬಲ್ ಅಂಡ್ ಇಟ್ ಬಿಕೇಮ್ ಫೇಮಸ್ ಬಿಕಾಸ್ ಆಫ್ ದಟ್ ಪ್ರಿಡಿಕ್ಷನ್ ಆಫ್ ದಿ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಸೊ ENIAC, ಎಡ್ವ್ಯಾಕ್ ಮತ್ತು ಯೂನಿವ್ಯಾಕ್ ಇವು 3 ಕಂಪ್ಯೂಟರ್ ಏನಿದೆ ಇದು ಎಲೆಕ್ಟ್ರಾನಿಕ್ ರೆವಲ್ಯೂಷನ್. ಇದಕ್ಕೂ ಮುಂಚೆ ನಾವೇನ್ ನೋಡಿದ್ವಿ ಅದೆಲ್ಲಾನು ಮೆಕ್ಯಾನಿಕಲ್. ಯಾವುದು? ಅನಾಲಿಟಿಕಲ್ ಇಂಜಿನ್ ಇರ್ಬೋದು, ಇಲ್ಲ ಅಂತಂದ್ರೆ ದ ಬ್ಯಾಬೇಜ್ ದ ಡಿಫರೆನ್ಸ್ ಇಂಜಿನ್ ಇರ್ಬೋದು. ಇವೆಲ್ಲಾನು ಮೆಕ್ಯಾನಿಕಲ್ ಅಲ್ಲಿ ಬಂದಿತ್ತು. ವೇರಾಸ್ ಎಲೆಕ್ಟ್ರಾನಿಕಲ್ ಬಂದಂತದ್ದು ಇವು 3: ENIAC,
ಅದಾದ್ಮೇಲಿಂದ ಎಡ್ವ್ಯಾಕ್, ಅದಾದ್ಮೇಲಿಂದ ಯೂನಿವ್ಯಾಕ್. ಸೊ ಫಸ್ಟ್ ಜನರಲ್ ಪರ್ಪಸ್, ಕಮರ್ಷಿಯಲ್ ಅಂಡ್ ದ ಡಿಜಿಟಲ್. ಸೊ ಮೂರು ಫೇಮಸ್ ಆಯ್ತಿದ್ದು. ನೆಕ್ಸ್ಟ್ ಹೋಗೋದಾದ್ರೆ ದ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಸಿ ಕಂಪ್ಯೂಟರ್ನ 5 ಪೀಳಿಗೆಗಳು, ದ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಯಾವ್ಯಾವುದು ದ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್? ಸಿ ಫಸ್ಟ್ ನಾವಿಲ್ಲಿ ನೋಡೋದಾದ್ರೆ ಆಸ್ ಯು ಕ್ಯಾನ್ ಸಿ ಹಿಯರ್, ಸಿ ಕಂಪ್ಯೂಟರ್ಗಳನ್ನು ಅವುಗಳ ಹಾರ್ಡ್ವೇರ್ ಮತ್ತು ಸಂಸ್ಕರಣಾ ಶಕ್ತಿಯಲ್ಲಿನ ಪ್ರಮುಖ ತಾಂತ್ರಿಕ ಬದಲಾವಣೆಗಳ ಆಧಾರದ ಮೇಲೆ 5 ತಲೆಮಾರುಗಳಾಗಿ ವರ್ಗೀಕರಿಸಲಾಗಿದೆ. ಅಗೈನ್ ಯಾವ್ದ್ರ ಮೇಲೆ? ಹಾರ್ಡ್ವೇರ್ ಮತ್ತು ಸಂಸ್ಕರಣಾ ಶಕ್ತಿ, ಅಂದ್ರೆ ಅದು ಯಾವ ಹಾರ್ಡ್ವೇರ್ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಾಸೆಸಿಂಗ್ ಪವರ್. ಸಿ ನಾನು ಹೇಳ್ದೆ ನಿಮಗೆ, ಮೊದಲು ಫೋನ್ ಸ್ಲೋ ಆಗಿ ಬರ್ತಾ ಇತ್ತು, ಮೊದಲು ಲ್ಯಾಪ್ಟಾಪ್ಗಳು ಸ್ಲೋ ಆಗಿತ್ತು. ಆದ್ರೆ ಇವತ್ತು ಮೊಬೈಲ್ ಫೋನು ಫಾಸ್ಟ್ ಆಗಿದೆ, ಸಾಫ್ಟ್ವೇರು ಫಾಸ್ಟ್ ಆಗಿದೆ, ಅಂಡ್ ದೆನ್ ದ ಸ್ಪೀಡ್ ಇಸ್ ಇನ್ಕ್ರೀಸ್ ಅಂಡ್ ದ ಸೈಜ್ ಹ್ಯಾಸ್ ಡಿಕ್ರೀಸ್ಡ್. ಅದು ಯಾವ ತರ ಆಯ್ತು, ಎಲ್ಲಿ ಶುರು ಆಯ್ತು ಅಂಡ್ ಇವತ್ತು ಎಲ್ಲಿ ಬಂದು ನಿಂತಿದೆ? ದ ಎಂಟೈರ್ ಸ್ಟೋರಿ ಕೆನ್ ಬಿ ಸಮರೈಸ್ಡ್ ಇನ್ 5 ಜನರೇಷನ್ಸ್. ಆ 5 ಜನರೇಷನ್ ಯಾವುದು? ದಟ್ ಈಸ್ ದ ಎಂಟೈರ್ ಸ್ಟೋರಿ ಆಫ್ ದ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಫ್ರಮ್ ರೂಮ್ ಟು ಪಾಮ್. ನಾನು ಏನ್ ಹೇಳ್ದೆ ಅಲ್ವಾ, ರೂಮ್ ಟು ಪಾಮ್ ಅಂತ. ಆ ರೂಮ್ ಟು ಪಾಮ್ ಯಾವ ರೀತಿ ಬಂತು? ಅಷ್ಟು ದೊಡ್ಡದಾಗಿತ್ತು, ಮತ್ತೆ ಬರೀ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಿದ್ದು. ಇವತ್ತು ಪ್ರಿಡಿಕ್ಷನ್ ಮಾಡ್ತಾ ಇದೆ. MP3 ಇರ್ಬೋದು, ಹಾಡುಗಳು ಕೇಳ್ಬೋದು, ಸಿನಿಮಾ ನೋಡ್ಬೋದು, ಪೇಂಟಿಂಗ್ ಮಾಡ್ಬೋದು, ಟೈಪ್ ರೈಟರ್ ಕೆಲಸ ಮಾಡ್ತಿದೆ, ಕ್ಯಾಲ್ಕುಲೇಟರ್ ಕೆಲಸ ಮಾಡ್ತಿದೆ. ಎಲ್ಲಾ ಕೆಲಸನೂ ಯಾವ ರೀತಿ ಮಾಡ್ತಾ ಇದೆ? ಆ ರೂಮ್ ಇಂದ ಪಾಮ್ ಸೈಜ್ಗೆ ಸೈಜು ಕಡಿಮೆ ಆಗಿದೆ, ಸ್ಪೀಡು ಜಾಸ್ತಿ ಆಗಿದೆ. ದಿಸ್ ಈಸ್ ದ ಎವಲ್ಯೂಷನ್ ಆಫ್ ದ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಸಿ ಇಲ್ಲಿ ನೋಡಿ, ದ ಫಸ್ಟ್ ಜನರೇಷನ್ ಏನಿತ್ತು ನೋಡಿ. ಇಲ್ಲಿ ಫಸ್ಟ್ ಜನರೇಷನ್ ನೀವು ನೋಡೋದಾದ್ರೆ ವ್ಯಾಕ್ಯೂಮ್ ಟ್ಯೂಬ್ ಇತ್ತು, ಕರೆಕ್ಟಾ? ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು. ನೆಕ್ಸ್ಟ್ ಜನರೇಷನ್ ಟ್ರಾನ್ಸಿಸ್ಟರ್ಸು, ನೆಕ್ಸ್ಟ್ ಜನರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ನೆಕ್ಸ್ಟ್ ಜನರೇಷನ್ ಒಂದು VLSI ಮೈಕ್ರೋ ಪ್ರೊಸೆಸರು, ಅಂಡ್ ದ ಲಾಸ್ಟ್ ಒನ್ ಇಸ್ ದ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸಿ ಅಲ್ಲಿಗೆ ನೋಡಿ, ಇದು ಎವಲ್ಯೂಷನ್ ಯಾವ ತರ ಆಗ್ತಿದೆ ನೋಡಿ. ಸೈಜು ಕಡಿಮೆ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಸೈಜು ಕಡಿಮೆ ಆಗ್ತಾ ಬರ್ತಾ ಇದೆಯಾ ನಮ್ಗೆ? ಇಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿ ತಗೊಂಡಾಗ ನಮ್ಗೆ ಇಲ್ಲಿ ಏನು ಸೈಜ್ ಜಾಸ್ತಿ ಇದೆ, ರೂಮ್ ಇತ್ತು, ರೂಮಿಂದ ಬರ್ತಾ 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 ನಮ್ಗೆ ಪಾಮ್ಗೆ ಬಂತು. ಸಿ ರೂಮ್ ಸೈಜ್ ಇತ್ತು, ನಮ್ಗೆ ಇಲ್ಲಿ ಪಾಮ್ ಸೈಜ್ಗೆ ಬಂತು. ವೆರಾಸ್ ಸ್ಪೀಡು, ಸೈಜು ನೋಡಿ ಇಲ್ಲಿ, ಸ್ಪೀಡು, ರಿಲಯಬಿಲಿಟಿ, ಮೆಮೊರಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್, ಫೋರ್ತ್ ಅಂಡ್ 5th ಜನರೇಷನ್ಸ್. ಸೊ ಇವಾಗ ಒಂದೊಂದೇ ಜನರೇಷನ್ ನಾವು ನೀಟಾಗಿ ತಿಳ್ಕೊಳ್ಳೋಣ. ಸಿ ಫಸ್ಟ್ ಜನರೇಷನ್, ಮೊದಲನೇ ಪೀಳಿಗೆದು ಏನಿತ್ತು? ದೇ ಯೂಸ್ಡ್ ವಾಟ್ ಈಸ್ ಕಾಲ್ಡ್ ಆಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫಾರ್ ದ ಹಾರ್ಡ್ವೇರ್. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಅವರು ಹಾರ್ಡ್ವೇರ್ಗೆ ಯೂಸ್ ಮಾಡಿದ್ರು. ನೆಕ್ಸ್ಟ್ ಬಂದು ದೇ ಸೇವ್ಡ್ ಇನ್ ಬೈನರಿ. ಸೊ ಇದರಿಂದ ಶುರುವಾಯಿತು ಯಾವುದು? ಭಾಷೆ. ಸಾಫ್ಟ್ವೇರ್ ಯಾವ ಭಾಷೆಯಲ್ಲಿ ಬರಿತಾ ಇದ್ವಿ ನಾವು? ಕಂಪ್ಯೂಟರ್ಗೆ ಅರ್ಥ ಆಗೋದು ಯಾವ ಭಾಷೆ? ಬೈನರಿ ಭಾಷೆಯಲ್ಲಿ ಅರ್ಥ ಆಗುತ್ತೆ. ಸೊ ನಾವು ಸಾಫ್ಟ್ವೇರ್ನ ಕೂಡ ಬೈನರಿ ಭಾಷೆನಲ್ಲೇ ಬರಿತಾ ಇದ್ವಿ. ಸೊ ಬೈನರಿ ಭಾಷೆಯಲ್ಲಿ ಬರೆಯೋದು ಈಸಿನಾ ಡಿಫಿಕಲ್ಟಾ? ಇವಾಗ ಕಂಪ್ಯೂಟರ್ಗೆ ನಾನು 0001 1011 ಅಂತ ನಾನು ಕಂಪ್ಯೂಟರ್ಗೆ ಅರ್ಥ ಆಗೋಂಗೆ ನಾನು ಆ ಭಾಷೆಯಲ್ಲಿ ಬರಿಬೇಕಂದ್ರೆ ಏನಾಗುತ್ತೆ? ಬೇಸಿಕಲಿ ಎರರ್ ಪ್ರೋನ್ ಜಾಸ್ತಿ ಆಗುತ್ತೆ. ನಾನು ಒಂದು 0ನ ಒಂದು 1 ಆ ಕಡೆ ಈ ಕಡೆಗೆ ಮಾಡಿದ್ರೆ ಏನಾಗುತ್ತೆ? ಎರರ್ಸ್ ಜಾಸ್ತಿ ಆಗುತ್ತೆ. ಸೊ ಸಾಫ್ಟ್ವೇರ್ ಯಾವ್ದಿತ್ತು? ಯಂತ್ರಿಕ ಭಾಷೆ 0 and 1 ಅಲ್ಲೇ ಬರಿಬೇಕಾಗಿತ್ತು. ಅದು ಮೆಮೊರಿ ಯಾವ್ದು ಯೂಸ್ ಮಾಡ್ತಾ ಇತ್ತು? ಮ್ಯಾಗ್ನೆಟಿಕ್ ಡ್ರಮ್ ಮತ್ತೆ ಮ್ಯಾಗ್ನೆಟಿಕ್ ಟೇಪ್ಸ್ ನ ಮೆಮೊರಿಗೆ, ಲೈಕ್ ಸ್ಟೋರೇಜ್ಗೆ ಅದು ಮ್ಯಾಗ್ನೆಟಿಕ್ ಡ್ರಮ್ ಮತ್ತೆ ಮ್ಯಾಗ್ನೆಟಿಕ್ ಟೇಪ್ಸ್ ನ ಯೂಸ್ ಮಾಡ್ತಾ ಇತ್ತು. ಇನ್ಪುಟ್ ಔಟ್ಪುಟ್ ಯಾವ ತರ ಕೊಡ್ತಾ ಇದ್ವಿ? ಪಂಚ್ ಕಾರ್ಡ್ಸ್ ಮತ್ತೆ ಪೇಪರ್ ಟೇಪ್ ಅಲ್ಲಿ ಕೊಡ್ತಾ ಇದ್ವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿಕೊಂಡು 011011 ಅಂತ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದು ಮ್ಯಾಗ್ನೆಟಿಕ್ ಡ್ರಮ್ ಅಲ್ಲಿ ಸ್ಟೋರ್ ಮಾಡ್ತಾ ಇತ್ತು. ಇಲ್ಲ ಪಂಚ್ ಕಾರ್ಡ್ ಮತ್ತೆ ಪೇಪರ್ ಅಲ್ಲಿ ನಮಗೆ ಔಟ್ಪುಟ್ ನ ಕೊಡ್ತಾ ಇತ್ತು. ಸೊ ಆಬ್ವಿಯಸ್ಲಿ ಫಸ್ಟ್ ಜನರೇಷನ್ ನಾವು ನೋಡಿದೀವಿ, ಇಟ್ ವಾಸ್ ಆಸ್ ದಿ ಸೈಜ್ ಆಫ್ ದಿ ರೂಮು. ಹೀಟ್ ಜಾಸ್ತಿ ಬರ್ತಾ ಇತ್ತು. ಸಿ ಅತ್ಯಂತ ದೊಡ್ಡ ಗಾತ್ರ, ದುಬಾರಿ ಮತ್ತು ಬೃಹತ್ ಪ್ರಮಾಣದ ವಾಣಿಜ್ಯ ಬಳಕೆ ಮತ್ತು ಗಮನಾರ್ಹ ಶಾಖವನ್ನು ಉತ್ಪಾದಿಸುತ್ತದೆ. ಅಂದ್ರೆ ಏನು? ಹೀಟ್ ಜಾಸ್ತಿ ಬರುತ್ತೆ, ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಸಿ ಎನರ್ಜಿ ಜಾಸ್ತಿ, ಹೀಟ್ ಜಾಸ್ತಿ, ಮತ್ತೆ ಸೈಜೂನು ಜಾಸ್ತಿ. ಸೊ ಫಸ್ಟ್ ಒನ್ ವಾಸ್ ದ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿಕೊಂಡು ಅದೇ ಭಾಷೆಯಲ್ಲಿ ಬರೆದಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿತ್ತು? ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬೇಕಾಗಿತ್ತು, 0 and 1 ಅಲ್ಲಿ ಬರೀಬೇಕಾಗಿತ್ತು. ಪ್ರೋನ್ ಟು ಎರರ್ಸ್, ಬಟ್ ಇಟ್ ವಾಸ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಹೀಟ್ ಆಲ್ಸೋ ಅಂಡ್ ಸೈಜ್ ವಾಸ್ ಆಲ್ಸೋ ಬಿಗ್ ಎನಫ್. ಸೊ ಯಾವುದು ಅದಕ್ಕೆ ಎಕ್ಸಾಂಪಲ್ಸ್ ಆಲ್ರೆಡಿ ನೋಡಿರೋದೆ, ಇನಿಯಾಕು, ಎಡ್ವ್ಯಾಕು, ಯೂನಿವ್ಯಾಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಜನರೇಷನ್ ನಾವು ಬಂದಾಗ ಏನಾಯ್ತು? ಇಲ್ಲಿ ನೋಡೋದಾದ್ರೆ ನೀವು ಸೆಕೆಂಡ್ ಜನರೇಷನ್ ಅಲ್ಲಿ ನಾವೇನು ಯೂಸ್ ಮಾಡ್ತಾ ಇದೀವಿ? ಇಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ಟ್ರಾನ್ಸಿಸ್ಟರ್ಸ್ಗೆ ನಾವು ಜಂಪ್ ಆದ್ವಿ. ಸಿ ನೀವು ಇಲ್ಲಿ ನೋಡ್ಬೋದು ಟ್ರಾನ್ಸಿಸ್ಟರ್ಸ್ ನ, ಚಿಕ್ಕದಾಗಿದೆಯಾ ಅಲ್ವಾ ಸೈಜ್ ನೋಡಿ? ಟ್ರಾನ್ಸಿಸ್ಟರ್ ಸೈಜ್ ಇಷ್ಟೇ. ಸಿ ವ್ಯಾಕ್ಯೂಮ್ ಟ್ಯೂಬ್ಸ್ ಟ್ರಾನ್ಸಿಸ್ಟರ್ ಆಯ್ತು. ಈ ತರ ಟ್ರಾನ್ಸಿಸ್ಟರ್ಸ್ ಮಲ್ಟಿಪಲ್ ಆದಾಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಯ್ತು. ವೆನ್ ದೀಸ್ ವರ್ ಮಲ್ಟಿಪ್ಲೈಡ್ ಆರ್ ಸೈಜ್ ರೇಟ್ ಕಡಿಮೆ ಮಾಡಿ, ಲೈಕ್ ಒಂದು ಮಾಡೋ ಬದಲು ಒಂದೇ ಇದರಲ್ಲಿ 100 ಮಾಡಿದಾಗ 1000 ಮಾಡಿದಾಗ
VLSI ಅದೇ ಇದೇ ಸೈಜ್ ಲಕ್ಷಾಂತರ ಮಾಡಿದಾಗ ULSI ಆಯ್ತು. ಸಿ ಸೈಜ್ ಇಸ್ ಡಿಕ್ರೀಸಿಂಗ್. ಸೊ ನಾವು ಯು ಸಿ ಸೆಕೆಂಡ್ ಜನರೇಷನ್ ಅಲ್ಲಿ ಏನಾಯ್ತು, ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಅಂಡ್ ವಿ ಯೂಸ್ಡ್ ಆರ್ ವಿ ಸ್ಟಾರ್ಟೆಡ್ ಯೂಸಿಂಗ್ ವಾಟ್ ಈಸ್ ಕಾಲ್ಡ್ ಎಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂಡ್ ಅರ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಲೈಕ್ ಫಾರ್ಟಾನ್, ಕೋಬಾಲ್, ಆಲ್ಗಾಲ್ ಎಕ್ಸೆಟ್ರಾ ಯೂಸ್ ಮಾಡಿದ್ವಿ. ಅಗೈನ್ ಮೆಮರಿ ವಾಸ್ ದ ಸೇಮ್ ಥಿಂಗ್ ವಿಚ್ ವಾಸ್ ದ ಮ್ಯಾಗ್ನೆಟಿಕ್ ಕೋರ್ ಅಂಡ್ ದ ಮ್ಯಾಗ್ನೆಟಿಕ್ ಡಿಸ್ಕ್ ಲೈಕ್ ಪ್ರೈಮರಿ ಮೆಮರಿ ಅಂಡ್ ಸೆಕೆಂಡರಿ ಮೆಮರಿ ಆಗಿ ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಅಂಡ್ ದ ಇನ್ಪುಟ್ ಏನಿತ್ತು ಇಟ್ ವಾಸ್ ದ ಸೇಮ್, ಪಂಚ್ ಕಾರ್ಡು, ಮ್ಯಾಗ್ನೆಟಿಕ್ ಟೇಪ್ ಎರಡನ್ನೂ ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಮೊದಲನೇ ಪೀಳಿಗೆಗೆ ಹೋಲಿಸಿದರೆ ಕಡಿಮೆ ವಿದ್ಯುತ್ ಬಳಕೆ ಮತ್ತು ಚಿಕ್ಕ ಗಾತ್ರ, ಕಡಿಮೆ ವಿದ್ಯುತ್ ಬಳಕೆ ಮತ್ತು ಚಿಕ್ಕ ಗಾತ್ರ, ಸೈಜ್ ಕಡಿಮೆ ಆಯ್ತು, ಯೂಸೇಜ್ ಆಫ್ ಎನರ್ಜಿ ಕಡಿಮೆ ಆಯ್ತು. ಬಟ್ ಟ್ರಾನ್ಸಿಸ್ಟರ್ಸ್ ಬಂದಿದ್ರಿಂದ ಇದು ಕಡಿಮೆ ಆಯ್ತು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಬರಿಬೇಕಾಗಿ ಬಂದಿತ್ತು. ಬಟ್ ದೇ ವರ್ ಯೂಸಿಂಗ್ ದ ಸೇಮ್, ಪ್ರೈಮರಿ ಮೆಮೊರಿಗೆ ಮ್ಯಾಗ್ನೆಟಿಕ್ ಕೋರು, ಸೆಕೆಂಡರಿ ಮೆಮೊರಿಗೆ ಮ್ಯಾಗ್ನೆಟಿಕ್ ಡಿಸ್ಕ್ಗಳನ್ನೇ ಅವು ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಮೂರನೇ ಪೀಳಿಗೆ ಅಂತ ಬಂದಾಗ ನಾನು ನಿಮ್ಗೆ ತೋರಿಸ್ದೆ, ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು, ಇದು ಮಲ್ಟಿಪಲ್ ಆಗಿ ಒಂದೇ ಸೈಜ್ ಅಲ್ಲಿ ಬಂದಾಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಯ್ತು. ಅಲ್ಲಿಗೆ ಸೈಜ್ ಇನ್ನ ಕಡಿಮೆ ಆಗ್ತಾ ಇದೆ, ಆಗ್ತಾ ಇಲ್ವಾ? ಸೈಜ್ ಇನ್ನ ಕಡಿಮೆ ಆಗ್ತಾ ಇದೆ. ಸೊ ಸೈಜ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಬಂತು, ಟೈಮ್ ಶೇರಿಂಗ್ ಅಂಡ್ ಮಲ್ಟಿಪಲ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ಸ್ ಬರಕ್ಕೆ ಶುರುವಾಯಿತು. ಅವ್ರ ಮಲ್ಟಿಪಲ್ ಕೇಪಬಿಲಿಟೀಸ್, ಮಲ್ಟಿಪಲ್ ಪ್ರೋಗ್ರಾಮ್ಸ್ ಸೈಮಲ್ಟೇನಿಯಸ್ ಆಗಿ ರೆಡಿ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಬಂದ್ವಿ. ಇಲ್ಲಿ ಮೀನಿಂಗ್ ಟು ಸೇ ಅಟ್ ಎ ಟೈಮ್ ಬರೀ ಕ್ಯಾಲ್ಕುಲೇಷನ್ ಎಲ್ಲ, ಕ್ಯಾಲ್ಕುಲೇಟು ಮಾಡ್ಬೋದು, ಟೈಪು ಮಾಡ್ಬೋದು, ಸಿನಿಮಾನು ನೋಡ್ಬೋದು, ಎಲ್ಲಾನು ನಾವಿಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಬಹು ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ಗಳನ್ನ ಶುರು ಮಾಡಿದ್ವಿ. ಸಿ ಮೆಮೊರಿಗೆ ಏನಾಯ್ತು, ಎಗೈನ್ ವೆರಿ ಲಾರ್ಜ್ ಮ್ಯಾಗ್ನೆಟಿಕ್ ಕೋರ್ ಅಂಡ್ ಮ್ಯಾಗ್ನೆಟಿಕ್ ಟೇಪ್ ಮತ್ತೆ ಮ್ಯಾಗ್ನೆಟಿಕ್ ಡಿಸ್ಕ್ ಬರಕ್ಕೆ ಶುರುವಾಯಿತು. ಬಟ್ ಇಲ್ಲಿವರೆಗೂ ನಾವು ಇನ್ಪುಟ್ ಏನು ಯೂಸ್ ಮಾಡ್ತಾ ಇದ್ವಿ, ಪಂಚ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಬಳಕೆದಾರರ ಸಂವಹನಕ್ಕಾಗಿ ಕೀಬೋರ್ಡ್ ಮತ್ತು ಮಾನಿಟರ್ ಪಂಚ್ ಕಾರ್ಡ್ಗಳನ್ನು ಬದಲಾಯಿಸಿದವು. ಸೊ ಎವಲ್ಯೂಷನ್ ಆಯ್ತು. ಸೊ ಕೀಬೋರ್ಡ್ ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕಂಪ್ಯೂಟರ್ಗಳನ್ನು ವೇಗವಾಗಿ ಮತ್ತು ಅಗ್ಗವಾಗಿ ತುಲನಾತ್ಮಕವಾಗಿ ಚಿಕ್ಕದಾದವು, ಅಂದ್ರೆ ಸೈಜ್ ಏನಿತ್ತು ಅದು ಕಡಿಮೆ ಆಗ್ತಾ ಬಂತು. ಸೊ ಫಸ್ಟ್ ಜನರೇಷನ್ ಅಲ್ಲಿ ಏನಿತ್ತು, ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ಸ್ ತುಂಬಾ ದೊಡ್ಡದಾಗಿತ್ತು. ಮತ್ತೆ ನಾವು ನೋಡಿದ್ವಿ 18,000 ವ್ಯಾಕ್ಯೂಮ್ ಟ್ಯೂಬ್, 30 ಟನ್ ತೂಕ ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ವೆರಿ ವೆರಿ ಫ್ಯೂಜ್ and they were consuming lot of energy. Since they were consuming lot of energy, they were producing lot of heat also. ಅದಕ್ಕೆ ಏನ್ ಮಾಡಿದ್ವಿ ನಾವು, ಸೆಕೆಂಡ್ ಜನರೇಷನ್ ಅಂತ ಬಂದಾಗ ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ನಾವೇನ್ ಮಾಡಿದ್ವಿ, ಟ್ರಾನ್ಸಿಸ್ಟರ್ಸ್ ಬಂದ್ವಿ. ಸೊ ಟ್ರಾನ್ಸಿಸ್ಟರ್ಸ್ ಏನ್ ಮಾಡ್ತು, ಸ್ವಲ್ಪ ಸೈಜ್ ಕಡಿಮೆ ಆಯ್ತು, ಸ್ವಲ್ಪ ಹೀಟ್ ಜನರೇಷನ್ ಕಡಿಮೆ ಆಯ್ತು, ಸ್ವಲ್ಪ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಯ್ತು. ಟ್ರಾನ್ಸಿಸ್ಟರ್ಸ್ ಇಂದ ಮುಂದಕ್ಕೆ ನಾವೆಲ್ಲಿ ಬಂದ್ವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗೆ ನಾವು ಬಂದ್ವಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಂದಾಗ ಏನಾಯ್ತು, ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಯ್ತು, ಪ್ಲಸ್ ಡ್ರಾಸ್ಟಿಕ್ ರಿಡಕ್ಷನ್ ಆಫ್ ದಿ ಸೈಜ್. ಸೊ ಮೊದಲು ಏನು ನಾವು ದೊಡ್ಡದಾಗಿ ರೂಮ್ ಸೈಜ್ ನೋಡ್ತಾ ಇದ್ವಿ, ಅಂಡ್ ಸೆಕೆಂಡ್ ಜನರೇಷನ್ ಬಂದಾಗ ಸ್ವಲ್ಪ ಕಡಿಮೆ ಆಗಿತ್ತು. ವೆರಸ್ ಐಸಿಸ್ ಬರೋಷ್ಟೊತ್ತಿಗೆ ಇಟ್ ರೆಡ್ಯೂಸ್ ಡ್ರಾಸ್ಟಿಕಲಿ. ಈ ತರ ಕಡಿಮೆ ಆಗೋದು ಸಡನ್ ಆಗಿ ಕಡಿಮೆ ಆಗೋಯ್ತು. ಇಟ್ ರೆಡ್ಯೂಸ್ಡ್ ಡ್ರಾಸ್ಟಿಕಲಿ. ಎಕ್ಸಾಂಪಲ್ಸ್ IBM 360, IBM 370 ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದಿಸ್ ವಾಸ್ ಯುವರ್ ಫೋರ್ತ್ ಜನರೇಷನ್ ಅಂತ ತಾವು ತಗೊಂಡ್ರೆ. ಸಿ ಫೋರ್ತ್ ಜನರೇಷನ್ ಅಲ್ಲಿ VLSI ಜ್ಞಾನವನ್ನು ಬಳಸುವ ಮೈಕ್ರೋ ಪ್ರೊಸೆಸರ್ಗಳು. ಅಂದ್ರೆ ಫಸ್ಟ್ ಅಲ್ಲಿ ಏನಿತ್ತು, ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ಸ್ ಆದ್ಮೇಲೆ ಟ್ರಾನ್ಸಿಸ್ಟರ್ಸ್ ಬಂದ್ವಿ. ಟ್ರಾನ್ಸಿಸ್ಟರ್ಸ್ ಆದ್ಮೇಲೆ IC ಬಂದ್ವಿ. ಇವಾಗ ಇಲ್ಲಿ VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಇಲ್ಲೇನ್ ಮಾಡ್ತೀವಿ ನೋಡಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸಿ ಇವಾಗ ನಂಗೆ ಇಲ್ಲಿ ಪೆನ್ ಬೇಕು ಅಂತ ಅನ್ಕೊಳ್ಳೋಣ. ಸಿ ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಪ್ರೆಸ್ ಮಾಡಿದಂಗೆ ಇಲ್ಲಿ ಪೆನ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಡಿಲೀಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ನೋಡಿ ಡಿಲೀಟ್ ಆಗುತ್ತೆ. ಅದೇ ನಂಗೆ ಮತ್ತೆ ಪೆನ್ ಬೇಕು. ಸಿ ಪೆನ್ನು, ಸಿ ವಿಚ್ ಕಲರ್ ಐ ವಾಂಟ್, ಸಿ ಯಾವ ಕಲರ್ ಬೇಕೋ ನಾನು ಕಲರ್ ಚೇಂಜ್ ಮಾಡ್ಕೊಂತ ಇದೀನಾ. ದಿಸ್ ಇಸ್ ಗ್ರಾಫಿಕ್ಸ್. ನನಗೆ ಇಲ್ಲಿ ಕಲರ್ ಕಾಣಿಸುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಕರೆಕ್ಟ್ ಅಲ್ವಾ? ಸೊ ಏನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಅಂದ್ರೆ, ಸೊ ಬೇಸಿಕಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಏನ್ ನಂಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅದಕ್ಕೆ ನಾನು ಕಮಾಂಡ್ಗಳನ್ನ ಕೊಟ್ಟು ಅದನ್ನ ಶುರು ಮಾಡ್ಬೇಕಾಗಿಲ್ಲ. ಇವಾಗ ನಂಗೆ ಅಲ್ಲಿ ಕಲರ್ ಪೆನ್ಸಿಲ್ ಬೇಕು, ನಾನು ಕಲರ್ ಪೆನ್ಸಿಲ್ ಪ್ರೆಸ್ ಮಾಡ್ತೀನಿ. ಡಿಲೀಟ್ ಬೇಕು, ಇಂಟು ಸಿಂಬಲ್ ಒತ್ತುತ್ತೀನಿ. ಸೊ ನನಗೆ ಅಲ್ಲಿ ಏನ್ ಸಿಂಬಲ್ ಬೇಕು, ಬೈ ಯೂಸಿಂಗ್ ಗ್ರಾಫಿಕ್ಸ್ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಆ ಕೆಲಸ ಮಾಡುತ್ತೆ. ನಾನು ಅದಕ್ಕೆ ಕಮಾಂಡ್ ಬರೆಯೋ ಅವಶ್ಯಕತೆ ಇಲ್ಲ. ಸಿ ಐ ಆಸ್ ಎ ಯೂಸರ್ ಐ ಡೋಂಟ್ ನೋ ದಿ ಕಮಾಂಡ್ಸ್. ನಂಗೆ ಕಮಾಂಡ್ಗಳು ಗೊತ್ತಿಲ್ಲ, ಏನ್ ಮಾಡುತ್ತೆ ನನಗೆ ಗೊತ್ತಿಲ್ಲ. ಇವಾಗ ಮಾಮೂಲಿ ಯಾವುದೇ ಒಬ್ಬ ಮನುಷ್ಯ ಮನೆಯಲ್ಲಿರೋರು ಯಾರೇ ಒಂದು ಲ್ಯಾಪ್ಟಾಪ್ ಕೊಂಡ್ಕೊಂಡ್ರು ಕ್ಲೋಸ್ ಮಾಡ್ಬೇಕು ಅಂದ್ರೆ ರೈಟ್ ಹ್ಯಾಂಡ್ ಕಾರ್ನರ್ಗೆ ಹೋಗಿ ಆ ಇಂಟು ಬಟನ್ ಪ್ರೆಸ್ ಮಾಡ್ಬೇಕು. ಮಿನಿಮೈಸ್ ಮಾಡ್ಬೇಕಂದ್ರೆ ಆ ಇಂಟು ಪಕ್ಕದಲ್ಲಿರೋ ಒಂದು ಲೈನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಮಿನಿಮೈಸ್ ಆಗುತ್ತೆ. ಸೊ ಇದಕ್ಕೆ ನಾನು ಕಮಾಂಡ್ ಬರೆಯೋ ಅವಶ್ಯಕತೆ ಇಲ್ಲ. ಕ್ಲೋಸ್ ಅಂತ ಹೇಳಿ ಕಮಾಂಡ್ ಬರೆಯೋ ಅವಶ್ಯಕತೆ ಇಲ್ಲ. ಐ ಕ್ಯಾನ್ ಸಿಂಪ್ಲಿ ಪ್ರೆಸ್ ದಟ್ ಒನ್. ದಟ್ ಈಸ್ ಕಾಲ್ಡ್ ಎಸ್ ಯುವರ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, GUI ಅಂತ ಕರಿತೀವಿ. ಸೊ GUI, ಯೂನಿಕ್ಸ್, C++ ಇವೆಲ್ಲಾನು ಶುರುವಾಗಿದ್ದು 4ನೇ ಪೀಳಿಗೆಯಲ್ಲಿ. ಸಿ ಸೆಮಿ ಕಂಡಕ್ಟರ್ ಮೆಮೊರಿ, ರ್ಯಾಮ್ ನಂತಹ ಸೆಮಿ ಕಂಡಕ್ಟರ್ ಮೆಮೊರಿ ಮತ್ತು ಹೆಚ್ಚಿನ ಸಾಮರ್ಥ್ಯದ ಮ್ಯಾಗ್ನೆಟಿಕ್ ಡಿಸ್ಕ್ಗಳು, ಅಂದ್ರೆ ಸ್ಪೇಸು ಮೆಮೊರಿನೂ ಜಾಸ್ತಿ ಆಗ್ತಾ ಬಂತು,
ಸ್ಪೀಡು ಜಾಸ್ತಿ ಆಗ್ತಾ ಬಂತು, ಅದನ್ನ ಯೂಸ್ ಮಾಡಿದ್ವಿ. ಅಂಡ್ ದೆನ್ ಏನು ನಾವು ಪಂಚ್ ಕಾರ್ಡ್ಸ್ ಯೂಸ್ ಮಾಡ್ತಾ ಇದ್ವಿ, ಅಲ್ಲಿಂದ ಇವತ್ತು ನಾವ್ ಎಲ್ಲಿಗೆ ಬಂದಿದೀವಿ, ಮೌಸು, ಸ್ಕ್ಯಾನರು ಮತ್ತು ಅತ್ಯಾಧುನಿಕ ಮಾನಿಟರ್ಗಳಂತಹ ಪಾಯಿಂಟಿಂಗ್ ಸಾಧನಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಮೌಸ್ ಇರ್ಬೋದು, ಇಲ್ಲ ಆದ್ರೆ ನೀವು ನೋಡಿರ್ತೀರಾ PPT ಯಾವ್ದಾದ್ರು ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಒಂದು ಲೇಸರ್ ಲೈಟ್ ನ ಹಿಂಗ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ತರ ಒಂದು ಪಾಯಿಂಟಿಂಗ್ ಡಿವೈಸಸ್ ಇರ್ಬೋದು, ಸ್ಕ್ಯಾನರ್ ಇರ್ಬೋದು, ಇಲ್ಲ ಅಂತಂದ್ರೆ ಮೈಕ್ರೋಫೋನ್ಸ್ ಇರ್ಬೋದು, ಆಲ್ ಆಫ್ ದಟ್ ಹ್ಯಾವ್ ಬೀನ್ ಸ್ಟಾರ್ಟೆಡ್ ಯೂಸಿಂಗ್ ಫ್ರಮ್ ದ 4th ಜನರೇಷನ್. ನೆಕ್ಸ್ಟ್ ನೋಡಿದ್ರೆ ದ ಲಾಸ್ಟ್ ಜನರೇಷನ್ ಅಂತ ನಾವು ತಗೊಂಡ್ರೆ, ಸೊ ಇದಕ್ಕೆ ಎಕ್ಸಾಂಪಲ್ಸ್ ಬಂದು ಅತ್ಯಂತ ವಿಶ್ವಾಸಾರ್ಹ ಕಂಪ್ಯೂಟರ್ ಆಗಿದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ಲಾಸ್ಟ್ಲಿ ಎಕ್ಸಾಂಪಲ್ ಇಸ್ IBM, ಆಪಲ್, ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ದೆನ್ ದ 5th ಜನರೇಷನ್ ಅಂತ ನಾವು ನೋಡೋದಾದ್ರೆ ವೆರಿ ಅಲ್ಟ್ರಾ ಲಾರ್ಜ್ ಸ್ಕೇಲ್, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, ತಂತ್ರಜ್ಞಾನ ಮತ್ತು ಸಮಾನಾಂತರ ಸಂಸ್ಕರಣೆ, ಪ್ಯಾರಲಲ್ ಪ್ರೊಸೆಸಿಂಗ್. ಪ್ಯಾರಲಲ್ ಪ್ರೊಸೆಸಿಂಗ್ ಅಂದ್ರೆ ಏನು, ಇಲ್ಲಿ ನೋಡಿ 2 into 2 into 2 into 2 into 2 into 3 into 3 into 3 ಈ ತರ ನಾನು ಕೊಟ್ಟಾಗ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಇದೇ ತರನೇ ಮಾಡ್ಕೊಂಡು ಹೋಗೋ ಬದಲು ನೀಟಾಗಿ ಹಿಂಗ್ ಹೋಗಿ ಮತ್ತೆ ಹಿಂಗ್ ಬರೋ ಬದಲು 3 into 3 2 into 2 2 into 2 2 into 2 ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಆಗಿ ನಂಗೆ ಆನ್ಸರ್ ಕೊಟ್ಬಿಡುತ್ತೆ. ಸೊ ಐ ವಿಲ್ ಗೆಟ್ ದ ಆನ್ಸರ್ ಫಾಸ್ಟರ್ ವೆನ್ ಲ್ಯಾಕ್ಸ್ ಆಫ್ ಡೇಟಾ ಹ್ಯಾಸ್ ಬೀನ್ ಪ್ರೊವೈಡೆಡ್ ಟು ಕಂಪ್ಯೂಟರ್. ಪ್ಯಾರಲಲ್ ಪ್ರೊಸೆಸಿಂಗ್ ಮಾಡಿ ಇಟ್ ವಿಲ್ ಗಿವ್ ಮಿ ದ ಡೇಟಾ ಅಟ್ ಎ ಫಾಸ್ಟರ್ ರೇಟ್. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಕೃತಕ ಬುದ್ಧಿಮತ್ತತೆ AI ನಾವಿವತ್ತೆಲ್ಲ ಯೂಸ್ ಮಾಡ್ತಾ ಇದೀವಿ. ಚಾಟ್ GPT ಇರ್ಬೋದು, ಜೆಮಿನಿ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ದೇ ಆರ್ ಆಲ್ ಆಡಿಂಗ್ ಟು AI. ಇವಾಗ ಹೊಸದಾಗಿ ಆಂಥ್ರೋಪಿಕ್ ಅಂತೆ, ಕ್ಲಾಡ್ ಅಂತೆ, ಮಲ್ಟಿಪಲ್ ಥಿಂಗ್ಸ್ ಆರ್ ಕಮಿಂಗ್ ಅಪ್. ಅಂಡ್ ನೈಸರ್ಗಿಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಮೊದ್ಲೇನಾಗಬೇಕಾಗಿತ್ತು, ನಾವೇ ನೋಡೋದಾದ್ರೆ 10 years ago ಮೊಬೈಲ್ ಅಲ್ಲಿ ನಮ್ಗೆ ಏನಾರ ಬೇಕಾಗಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಮೊಬೈಲ್ ಓಪನ್ ಮಾಡಿ ಅದರಲ್ಲಿ ನಾವು ಯಾವ ಆಪ್ ಬೇಕೋ ಆ ಆಪ್ ಹೋಗ್ತಾ ಇದ್ವಿ. ಇವತ್ತು ಬೈ ವಾಯ್ಸ್ ಕಮಾಂಡ್ ವಿ ಆರ್ ಏಬಲ್ ಟು ಟರ್ನ್ ಆನ್ ಅವರ್ ಫೋನ್ಸ್. ಸೊ ಬೈ ವಾಯ್ಸ್ ಕಮಾಂಡ್ ವಿ ಆರ್ ಏಬಲ್ ಟು ಪ್ಲೇ ದ ಸಾಂಗ್ಸ್, ಕರೆಕ್ಟ್ ಅಲ್ವಾ? ಸೊ ನೈಸರ್ಗಿಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಅಂಡ್ ಇಟ್ ನೀಡ್ ನಾಟ್ ಬಿ ಇಂಗ್ಲಿಷ್ ಓನ್ಲಿ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಇವಾಗ ಮನೆಯಲ್ಲಿ ಸ್ವಲ್ಪ ಜನ ಅಲೆಕ್ಸಾ ಅಂತ ಇರುತ್ತೆ. ಅಲೆಕ್ಸಾ ಏನ್ ಮಾಡುತ್ತೆ, ನೀವು ಕನ್ನಡಲ್ಲಿ ಹೇಳಿದ್ರು ಹಾಡು ಹಾಡುತ್ತೆ, ಇಲ್ಲ ಇಂಗ್ಲಿಷಲ್ಲಿ ಹೇಳಿದ್ರು ಹಾಡುತ್ತೆ, ಹಿಂದಿ. ಸೊ ಇವಾಗ ನಿಮ್ದು ಯಾವ್ದು ಜೆಮಿನಿ ಅಂತೆ, ಇನ್ನೊಂದು ಮತ್ತೊಂದು, ಯು ನೀಡ್ ನಾಟ್ ಆಸ್ಕ್ ಇನ್ ದ ಇಂಗ್ಲಿಷ್ ಓನ್ಲಿ, ಯು ಕ್ಯಾನ್ ಆಸ್ಕ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್. ಸೊ ಅದು ಏನು ಬರೀ ನಾರ್ಮಲ್ ಆಗಿ ಕೇಳಿದ್ರೆ ಅದು ಆನ್ಸರ್ ಕೊಡುತ್ತೆ. ಸೊ ಯು ಡಿಡ್ ನಾಟ್ ಕೋಡ್ ಎನಿಥಿಂಗ್. ಸೊ ಕಂಪ್ಯೂಟರ್ಗೆ ಬೈನರಿ ಭಾಷೆ ನಾನು ಕಲ್ತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ಜನರೇಷನ್ ನೋಡಿದ್ವಿ, ಬೈನರಿ ಭಾಷೆಲ್ಲೇ ಬರೀಬೇಕಾಗಿತ್ತು, 01011011 ಬರೀಬೇಕಾಗಿತ್ತು. ಅದ್ರಲ್ಲಿ ಒಂದು 0 ಹೆಚ್ಚು ಕಡಿಮೆ ಆದ್ರೆ ಎರರ್ಸ್ ಆಗೋದು. ಬಟ್ ಇವಾಗ ಏನಾಗ್ತಾ ಇದೆ, ನೈಸರ್ಗಿಕ ಭಾಷೆಯನ್ನೇ ಕಂಪ್ಯೂಟರ್ಗಳು ಅರ್ಥ ಮಾಡ್ಕೊಂತದೆ. ಸೊ ಕಂಪ್ಯೂಟರ್ಸ್ ಹ್ಯಾವ್ ಗ್ರೋನ್ ಫ್ರಮ್ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಏನಿತ್ತು ಅಲ್ಲಿಂದ ಹ್ಯೂಮನ್ ಲ್ಯಾಂಗ್ವೇಜ್. ಸೊ ಕಂಪ್ಲೀಟ್ ಆಗಿ ದ ಮೆಷಿನ್ಸ್ ಹ್ಯಾವ್ ಗ್ರೋನ್ ಫ್ರಮ್ ದೇರ್ ಟು ಹಿಯರ್. ಸೊ ದಟ್ ಈಸ್ ದ ಸ್ಟೋರಿ ಆಫ್ ದ 5 generations ಆಫ್ ಕಂಪ್ಯೂಟರ್ಸ್. 5ನೇ ಪೀಳಿಗೆ. ಇಲ್ಲಿ ನೋಡಿ, ಇನ್ಪುಟ್ ನೋಡಿ, ಇನ್ಪುಟ್ ಅಲ್ಲಿ ಯಾವ್ದು ಕೊಡ್ತಾ ಇದೀವಿ ನಾವು, ಕೀಬೋರ್ಡ್ ಮೌಸು ಅಂತಿಲ್ಲ ನೋಡಿ, ಇಲ್ಲಿ ಟಚ್ ಸ್ಕ್ರೀನು, ಪೆನ್ ಇನ್ಪುಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಗುಣಲಕ್ಷಣಗಳು, ಮಾನವರಂತೆ ಯೋಚಿಸುವ, ಕಲಿಯುವ ಮತ್ತು ತರ್ಕಿಸಬಲ್ಲ ಯಂತ್ರಗಳು. ಸೊ ದೇ ಕ್ಯಾನ್ ಡಿಸ್ಕಸ್, ದೇ ಕ್ಯಾನ್ ಥಿಂಕ್, ದೇ ಕ್ಯಾನ್ ಪ್ರಾಸೆಸ್ ಜಸ್ಟ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಸೊ ಎಕ್ಸಾಂಪಲ್ ಲ್ಯಾಪ್ಟಾಪು, ಸ್ಮಾರ್ಟ್ ಫೋನು ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಫ್ರಮ್ ವ್ಯಾಕ್ಯೂಮ್ ಟ್ಯೂಬ್ ಇತ್ತು, ವ್ಯಾಕ್ಯೂಮ್ ಟ್ಯೂಬ್ ಇಂದ ನಾವ್ ಎಲ್ಲಿಗೆ ಬಂದ್ವಿ, ಟ್ರಾನ್ಸಿಸ್ಟರ್ ಅಂಡ್ ಡಯೋಡ್ ಬಂದ್ವಿ, ಟ್ರಾನ್ಸಿಸ್ಟರ್ ಅಂಡ್ ಡಯೋಡ್ ಇಂದ ನಾವ್ ಎಲ್ಲಿಗೆ ಬಂದ್ವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬಂದ್ವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇಂದ ಎಲ್ಲಿಗೆ ಬಂದ್ವಿ ನಾವು, VLSI ಬಂದ್ವಿ, VLSI ಇಂದ ಇವತ್ತು ನಾವು ಮೈಕ್ರೋ ಪ್ರೊಸೆಸರ್ ಅಂಡ್ ULSI ಬಂದಿದೀವಿ ನಾವು, ಕರೆಕ್ಟ್ ಅಲ್ವಾ? ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು, ವ್ಯಾಕ್ಯೂಮ್ ಟ್ಯೂಬ್ಸ್ ಆದ್ಮೇಲೆ ಟ್ರಾನ್ಸಿಸ್ಟರ್ ಬಂದ್ವಿ, ಟ್ರಾನ್ಸಿಸ್ಟರ್ ಆದ್ಮೇಲೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಮೈಕ್ರೋ ಪ್ರೊಸೆಸರ್ಸ್, ಅಂಡ್ ಟುಡೇ ವಿ ಆರ್ ಹ್ಯಾವಿಂಗ್ ULSI. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಪಂಚ್ ಕಾರ್ಡ್ಸ್ ಇತ್ತು, ಇವತ್ತು ನಾವೇನ್ ಮಾಡ್ತಾ ಇದೀವಿ, ಸ್ಕ್ಯಾನರ್ ಇರ್ಬೋದು, ಇಲ್ಲ ಕೀಬೋರ್ಡ್ಸ್ ಇರ್ಬೋದು, ಬಯೋಮೆಟ್ರಿಕ್ಸ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಕೊಡ್ತಾ ಇದೀವಿ. ಆರ್ ಸ್ಟಾರ್ಟಿಂಗ್ ಅಲ್ಲಿ ಏನು ನಮ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ 0101 ಅಂತ ಬರೀಬೇಕಾಗಿತ್ತು, ಇವತ್ತು ನಾವು ನ್ಯಾಚುರಲ್ ಲ್ಯಾಂಗ್ವೇಜಸ್ ಅಲ್ಲೇ ಬರಿತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ರೂಮ್ ಅಲ್ಲಿ ಇತ್ತು, ಇವತ್ತು ಪಾಮ್ ಟಾಪ್ಸ್, ಲ್ಯಾಪ್ಟಾಪ್ಸ್ ಎಕ್ಸೆಟ್ರಾ ಸೈಜು ಕಡಿಮೆ ಆಗಿದೆ. ಅಲ್ಲಿಗೆ ಏನ್ ಅರ್ಥ ಆಯ್ತು ನಮಗೆ, ಫ್ರಮ್ ದ 5 generations ಫ್ರಮ್ ರೂಮ್ ಟು ಪಾಮ್. ದೊಡ್ಡದಾಗಿತ್ತು, ಜಾಸ್ತಿ ಕರೆಂಟ್ ತಗೊಂತಾ ಇತ್ತು, ಬರೀ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇತ್ತು, ಅಂಡ್ ಹೀಟು ಜನರೇಟ್ ಜಾಸ್ತಿ ಮಾಡ್ತಾ ಇತ್ತು. ಇವತ್ತು ಬಂದಾಗ ಸೈಜು ಕಡಿಮೆ ಆಗಿದೆ, ಎನರ್ಜಿನೂ ಕಡಿಮೆ ಕನ್ಸಂಪ್ಷನ್ ಮಾಡುತ್ತೆ. ಇವಾಗ ನಮ್ಮ ಲ್ಯಾಪ್ಟಾಪ್ಸು ಎಲ್ಲ ಹೆಂಗಿದೆ, ದೇ ಆರ್ ಯೂಸಿಂಗ್ ಸ್ಮಾಲ್ ಬ್ಯಾಟ್ರಿ ಓನ್ಲಿ, ಚಾರ್ಜ್ ಮಾಡಿ ಯು ಕ್ಯಾನ್ ಯೂಸ್ ದಟ್ ಒನ್. ಬಟ್ ಅದೇ ಮೊದಲಿನ ತಗೊಂಡ್ರೆ 18 ಟನ್ ಇದೆ, 18,000 ವ್ಯಾಕ್ಯೂಮ್ ಟ್ಯೂಬ್ ಇದೆ ಅಂದ್ರೆ ಇಟ್ ಕೆನಾಟ್ ಬಿ ಪವರ್ಡ್ ಬೈ ಬ್ಯಾಟ್ರಿ, ಯು ಹ್ಯಾವ್ ಟು ಪ್ರೊವೈಡ್ ಎಲೆಕ್ಟ್ರಿಸಿಟಿ, ಸ್ಟೀಮ್, ಕರೆಕ್ಟ್ ಅಲ್ವಾ? ಸೊ ಹ್ಯೂಜ್ ಎನರ್ಜಿ ಬೇಕಾಗಿತ್ತು, ಹ್ಯೂಜ್ ಜನರೇಷನ್ ಆಲ್ಸೋ, ಹ್ಯೂಜ್ ಹೀಟ್ ಜನರೇಷನ್. ಇವತ್ತೇನಾಗಿದೆ, ಸೈಜು ಕಡಿಮೆ ಆಗೋಗಿದೆ, ಸ್ಮಾಲ್ ಎನರ್ಜಿ ಬ್ಯಾಟ್ರಿನಲ್ಲಿ ನಾವು ಅದನ್ನ ಯೂಸ್ ಮಾಡೋದಕ್ಕೆ ಆಗ್ತದೆ. ಸೊ ಇಟ್ ಹ್ಯಾಸ್ ರಿಡ್ಯೂಸ್ಡ್ ಇನ್ ಸೈಜ್. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿ ಎವಲ್ಯೂಷನ್ ಆಫ್ 5 generation ಆಫ್ ಕಂಪ್ಯೂಟರ್ಸ್. ಸೊ ಇಲ್ಲ ಸಮ್ಮರಿ ತರ ನೋಡಬಹುದು ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಏನಿದೆ. ಫಸ್ಟ್ ಒಂದು ಬಂದು ವ್ಯಾಕ್ಯೂಮ್ ಟ್ಯೂಬ್ ನ ಯೂಸ್ ಮಾಡ್ತಾ ಇತ್ತು, ವ್ಯಾಕ್ಯೂಮ್ ಟ್ಯೂಬ್ ನ ಯೂಸ್ ಮಾಡಿ ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಲ್ಯಾಂಗ್ವೇಜ್ ಕೊಡಬೇಕಾಗಿತ್ತು, ಲೈಕ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು. ಸೊ ENIAC ಅಂಡ್ UNIVAC. ಸೊ ಸೆಕೆಂಡ್ ಜನರೇಷನ್ ಬಂದ್ರೆ ಏನಾಯ್ತು, ಸೈಜು ಕಡಿಮೆ ಆಯ್ತು, ಟ್ರಾನ್ಸಿಸ್ಟರ್ಸ್ ಬಂತು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ವಿ, ಮ್ಯಾಗ್ನೆಟಿಕ್ ಕೋರ್ಸ್ ಇಲ್ಲಿ ನೋಡಿ, ಇಲ್ಲಿ ಮಿಲಿ ಸೆಕೆಂಡ್ ಇತ್ತು, ಇಲ್ಲಿ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಔಟ್ಪುಟ್ ಕೊಡೋದಕ್ಕೆ ಶುರು ಮಾಡ್ತು. ನೆಕ್ಸ್ಟ್ ಜನರೇಷನ್ ಅಂತ ಬಂದಾಗ ಏನಾಯ್ತು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ,
IC-ಗಳನ್ನ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಯೂಸ್ ಮಾಡಿದ್ವಿ. ಇಲ್ಲಿ ಬಂದಾಗ ಮೈಕ್ರೋ ಪ್ರೊಸೆಸರ್ಸ್ನ ಯೂಸ್ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಸೊ ಇಲ್ಲಿ ಕೀಬೋರ್ಡು ಮೌಸು ಎಲ್ಲ ಮಾನಿಟರ್ ಶುರುವಾಯಿತು. ಇಲ್ಲಿ ಬಂದಾಗ ಇಂಟರ್ಫೇಸ್ ಅಲ್ಲಿ ಲೈಕ್ ಸೇಮ್ ಕೀಬೋರ್ಡ್ ಮೌಸ್ ಜೊತೆಗೆ ದ ಅಡ್ವಾನ್ಸ್ಡ್ ಇಂಟರ್ಫೇಸ್ ಆಲ್ಸೋ ಸ್ಟಾರ್ಟೆಡ್ ಕಮಿಂಗ್ ದೇರ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ದ ಎರಾ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ processing etc where computers instead of ಏನು ನೀವು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಗಿವ್ ದ ಇನ್ಪುಟ್ ಇನ್ ದ ಫಾರ್ಮ್ ಆಫ್ ಎ ವಾಯ್ಸ್ ಓನ್ಲಿ. ನೀವು ವಾಯ್ಸ್ ಕಮಾಂಡ್ಸ್ ಕೊಟ್ರೆ ಅದೇ ಅದನ್ನ ಅರ್ಥ ಮಾಡ್ಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಔಟ್ಪುಟ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂಡ್ ಪ್ಯಾರಲಲ್ ಪ್ರೊಸೆಸಿಂಗ್. ಸೊ ದಿಸ್ ಇಸ್ ದ ಎಂಟೈರ್ ಎವಲ್ಯೂಷನ್ ಆಫ್ ದಿ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ನಾನು ಬರ್ದಿದ್ದೀನಿ. ಸೊ ವ್ಯಾಕ್ಯೂಮ್ ಟ್ಯೂಬ್ ಇದೆ, ವ್ಯಾಕ್ಯೂಮ್ ಟ್ಯೂಬ್ ಆದ್ಮೇಲೆ ಟ್ರಾನ್ಸಿಸ್ಟರ್ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್ ಇದನ್ನ ನೋಡೋದಾದ್ರೆ ಫಸ್ಟ್ ಏನಿದೆ ನಮ್ಗೆ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇದೆ, ವ್ಯಾಕ್ಯೂಮ್ ಟ್ಯೂಬ್ ಇದೆ, ವ್ಯಾಕ್ಯೂಮ್ ಟ್ಯೂಬ್ ಆದ್ಮೇಲಿಂದ ಟ್ರಾನ್ಸಿಸ್ಟರ್ ಇದೆ, ಟ್ರಾನ್ಸಿಸ್ಟರ್ ಆದ್ಮೇಲೆ IC ಇದೆ, IC ಆದ್ಮೇಲೆ ಮೈಕ್ರೋ ಪ್ರೊಸೆಸರು, ಮೈಕ್ರೋ ಪ್ರೊಸೆಸರ್ ಆದ್ಮೇಲಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೋಟಲ್ ಚಿಪ್ಸ್ ಏನಿದೆ. ದ ಎವಲ್ಯೂಷನ್ ಆಸ್ ಯು ಕ್ಯಾನ್ ಸಿ ಹಿಯರ್ ಇಟ್ ಹ್ಯಾಸ್ ಡಿಕ್ರೀಸ್ಡ್ ಫ್ರಮ್ ವ್ಯಾಕ್ಯೂಮ್ ಟ್ಯೂಬ್ಸ್ ಟು ಟ್ರಾನ್ಸಿಸ್ಟರ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಮೈಕ್ರೋ ಪ್ರೊಸೆಸರ್ ಅಂಡ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಸ್ ಎಕ್ಸೆಟ್ರಾ ಬಂದಿದೆ. ಸಿ ಇದು ನಿಮ್ಗೆ ಹೆಂಗ್ ಗುರ್ತಿಟ್ಕೋಬಹುದಪ್ಪ ಅಂದ್ರೆ ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್. ಸಿ ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್ ಮೈಟಿ ವಿಷನ್. ವಿಂಟೇಜ್ ಟೆಕ್ ಯಾವುದು ಓಲ್ಡ್ ಟೆಕ್ನಾಲಜಿ. ನಮ್ಮ ಹತ್ರ ಏನಿತ್ತಲ್ಲ ಇವಾಗ ಟ್ರಾನ್ಸಿಸ್ಟರ್ಸ್ ಇತ್ತು, ಅದ್ರ ಹಿಂದೆ ಹೋದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು ಎಕ್ಸೆಟ್ರಾ. ಸಿ V stands for vintage, ಅಲ್ಲಿ V stands for vacuum tubes, transistor technology, integrated circuits, inspires, microprocessor or VLSI, see microprocessor, MI microprocessor, and the VLSI, this is your vision. See vintage tech inspires mighty vision. Vintage, so basically vacuum tube, transistors, inspires, integrated circuits, mighty microprocessor, MI microprocessor, vision, VLSI are the parallel chips. ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಮೆನಿ ಟೈಮ್ಸ್ ಇದು ಕ್ವಶನ್ ರಿಪೀಟ್ ಆಗುತ್ತೆ ಎಕ್ಸಾಮ್ಗಳಲ್ಲಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ಯಾವ ಜನರೇಷನ್ ಅಲ್ಲಿ ಯಾವುದು. ಸೊ ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್ ಮೈಟಿ ವಿಷನ್. ನೀವು ಬ್ಯಾಟ್ ಮಾಡಿದ್ರು ಆಗುತ್ತೆ. ಫಸ್ಟ್ ವ್ಯಾಕ್ಯೂಮ್ ಟ್ಯೂಬ್ ಇತ್ತು, ಇಟ್ಸ್ ವೆರಿ ಈಸಿ ಟು ರಿಮೆಂಬರ್ ಆಲ್ಸೋ. ವ್ಯಾಕ್ಯೂಮ್ ಟ್ಯೂಬ್ ಇತ್ತು, ವ್ಯಾಕ್ಯೂಮ್ ಟ್ಯೂಬ್ ಇಂದ ಟ್ರಾನ್ಸಿಸ್ಟರ್ ಅಂಡ್ ಡಯೋಡ್ ಬಂದ್ವಿ. ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್ ಅಂಡ್ ಡಯೋಡ್ಸ್ ಬಂದಾಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಯಿತು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇಂದ ಇಟ್ ಬಿಕೇಮ್ ಮೈಕ್ರೋ ಪ್ರೊಸೆಸರ್ ಇಂದ ಇಟ್ ಬಿಕೇಮ್ ದಿ VLSI or artificial intelligence ಬಂದಿದ್ದೀವಿ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ದ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಇದು ಒಂದು ಕಡೆ ಎವಲ್ಯೂಷನ್. ಯಾವುದು ವೆನ್ ಐ ಸೇ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಅಂದ್ರೆ ಟೆಕ್ನಾಲಜಿ, ಬೇಸ್ಡ್ ಆನ್ ಟೆಕ್ನಾಲಜಿ ಅಂಡ್ ಪ್ರಾಸೆಸಿಂಗ್ ಪವರ್. ಬೇಸ್ಡ್ ಆನ್ ಟೆಕ್ನಾಲಜಿ ಅಂಡ್ ಪ್ರಾಸೆಸಿಂಗ್ ಪವರ್ ಅಲ್ಲಿ ನಾನು ತಗೊಂಡ್ರೆ ಇದು ಎವಲ್ಯೂಷನ್. ಯಾವುದು ವ್ಯಾಕ್ಯೂಮ್ ಟ್ಯೂಬ್ ಆದ್ಮೇಲೆ ಟ್ರಾನ್ಸಿಸ್ಟರ್, IC, ಮೈಕ್ರೋ ಪ್ರೊಸೆಸರ್ ಅಂಡ್ ಸ್ಪೀಡು ಅಂಡ್ ರೂಮ್. ದೊಡ್ಡ ರೂಮ್ ಅಲ್ಲಿ ಇತ್ತು, ಇವತ್ತು ಪಾಮ್ ಟಾಪ್ ಆಗಿದೆ. ಸೈಜ್ ಅಂಡ್ ಟೆಕ್ನಾಲಜಿ ಎವಲ್ಯೂಷನ್. ವೇರ್ ವಾಟ್ ಆರ್ ದ ಟೈಪ್ಸ್ ಆಫ್ ಡೇಟಾ ದಟ್ ದ ಕಂಪ್ಯೂಟರ್ ಕ್ಯಾನ್ ಅನಲೈಸ್, ವಾಟ್ ಆರ್ ದ ಟೈಪ್ಸ್ ಆಫ್ ಡೇಟಾ ದಟ್ ದ ಕಂಪ್ಯೂಟರ್ ಕ್ಯಾನ್ ಟೇಕ್ ಆಸ್ ಅ ಇನ್ಪುಟ್ ಅಂಡ್ ಪ್ರಾಸೆಸ್. ಅದ್ರ ಮೇಲೆ ನಾವು ನೋಡೋದಾದ್ರೆ ಸಿ ದತ್ತಾಂಶ ನಿರ್ವಹಣೆಯ ಆಧಾರದ ಮೇಲೆ ಅಂದ್ರೆ ವಿ ಹ್ಯಾವ್ ಅನಲಾಗ್ ಕಂಪ್ಯೂಟರ್, ವಿ ಹ್ಯಾವ್ ದಿ ಡಿಜಿಟಲ್ ಕಂಪ್ಯೂಟರ್ಸ್. ಸೊ ಅನಲಾಗ್ ಕಂಪ್ಯೂಟರ್ ಅಂದ್ರೆ ಏನು? ಸೊ ಬೇಸಿಕಲಿ ಕಂಟಿನ್ಯೂಸ್ ಡೇಟಾ. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಪೀಡು, ಕಾರ್ದು ಗಾಡಿದು ಸ್ಪೀಡ್ ಎಷ್ಟಿದೆ, ಇಲ್ಲ ವಿಂಡ್ ಸ್ಪೀಡು ಎಷ್ಟಿದೆ, ಇಲ್ಲ ಹಾರ್ಟ್ ಬೀಟ್ ಎಷ್ಟಿದೆ, ಇದನ್ನ ನೋಡಿದ್ರೆ ಇಟ್ ಈಸ್ ದ ಕಂಟಿನ್ಯೂಸ್ ಡೇಟಾ, ಅನಲಾಗ್ ಕಂಪ್ಯೂಟರ್ಸ್. ಬೇರೆ ಆಸ್ ಡಿಸ್ಕ್ರೀಟ್ ಡೇಟಾ ಅಂತ ನಾವು ತಗೊಂಡ್ರೆ ಲೈಕ್ 0 1 1 0 1 1 ಅಂತ ನಾವೇನ್ ನೋಡ್ತೀವಲ್ಲ, 0 1 0 1 ಈ ತರ ಕಂಟಿನ್ಯೂಸ್ ಡೇಟಾ ಅಲ್ದಿರಾ ಡಿಸ್ಕ್ರೀಟ್ ಡೇಟಾ ಅಲ್ಲಿ ಬಂದ್ರೆ ವಿ ಕಾಲ್ ಇಟ್ ಆಸ್ ಅ ಡಿಜಿಟಲ್ ಡೇಟಾ. ಬಟ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಯೂಸ್ ಬೋತ್ ಅನಲಾಗ್ ಅಂಡ್ ಡಿಜಿಟಲ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ECG ಅಂತ ಮಾಡ್ತಾರೆ. ECG ಮಾಡಿದಾಗ ಏನಾಗುತ್ತೆ, ಕಂಟಿನ್ಯೂಸ್ ಮಾನಿಟರ್ ಆಗುತ್ತೆ. ಬಟ್ ಔಟ್ಪುಟ್ ಅಂತ ತಗೊಂಡಾಗ ಒಂದು ನಂಬರ್ ಒಂದು ಡೇಟಾನ ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಹೈಬ್ರಿಡ್. ಆರ್ ಇವಾಗ ನೀವು ಪೆಟ್ರೋಲ್ ಪಂಪ್ ತಗೊಳ್ಳಿ, ಪೆಟ್ರೋಲ್ ಪಂಪ್ ತಗೊಂಡಾಗ ಪೆಟ್ರೋಲ್ ಹೆಂಗ್ ಬರ್ತಾ ಇರುತ್ತೆ ನಿಮ್ ಗಾಡಿ ಒಳಕ್ಕೆ. ಸೊ ಇಟ್ ಇಸ್ ಕಂಟಿನ್ಯೂಸ್, ಇಟ್ ಇಸ್ ಅ ಫ್ಲೋ. ವೇರಾಸ್ ನಿಮ್ಗೆ ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ತಾ ಇರುತ್ತೆ, ನೀಟಾಗಿ ಜಂಪ್ ಆಗ್ತಾ ಇರ್ತಲ್ಲ ನಂಬರ್ಸು. ಸೊ ಕಂಟಿನ್ಯೂಸ್ ಏನಿದೆ ಸೈನ್ ಇಲ್ಲಿ ಅನಲಾಗು, ಅದನ್ನ ಇಟ್ ಹಸ್ ಬೀನ್ ಕನ್ಫರ್ಮ್ ಇಂಟು ಡಿಜಿಟಲ್ ಆರ್ ದ ಡಿಸ್ಕ್ರೀಟ್ ಸ್ಟೆಪ್ಸ್ ಅಲ್ಲಿ ಜಂಪ್ ಆಗ್ತಾ ಹೋಗುತ್ತೆ. ಸೊ ಪೆಟ್ರೋಲ್ ಪಂಪ್ ಅಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಹೈಬ್ರಿಡ್ ಡೇಟಾ. ಸೊ ಕಂಟಿನ್ಯೂಸ್ ಡೇಟಾ ತಗೊಂಡ್ರೆ ಅನಲಾಗು, ಡಿಸ್ಕ್ರೀಟ್ ಡೇಟಾ ತಗೊಂಡ್ರೆ ಡಿಜಿಟಲ್, ಎರಡನ್ನೂ ತಗೊಂಡ್ರೆ ಇಟ್ ಈಸ್ ಕಾಲ್ಡ್ ಆಸ್ ದ ಹೈಬ್ರಿಡ್
ಕಂಪ್ಯೂಟರ್. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ ಅನಲಾಗ್ ಕಂಪ್ಯೂಟರ್. ಸೊ ಅನಲಾಗ್ ಕಂಪ್ಯೂಟರ್ ಅಂದ್ರೆ ಏನ್ ಮಾಡುತ್ತೆ ನೋಡಿ, ಇಲ್ಲಿ ನಿರಂತರ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತದೆ. ಎಕ್ಸಾಂಪಲ್ ಟೆಂಪರೇಚರ್, ಪ್ರೆಷರ್, ಸ್ಪೀಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ವೈಜ್ಞಾನಿಕ ಸಿಮ್ಯುಲೇಷನ್ಗಳು ಮತ್ತು ಇಂಜಿನಿಯರಿಂಗ್ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ. ಸೊ ಇವಾಗ ನಿಮ್ದು ಸ್ಪೀಡ್ ಸಿಮ್ಯುಲೇಷನ್, ಇಲ್ಲಾಂದ್ರೆ ಫ್ಲೈಟ್ ಸಿಮ್ಯುಲೇಷನ್ ಈ ತರ ಮಾಡಿದಾಗ, ಇಲ್ಲ ವಿಂಡ್ ಎಷ್ಟು ಫಾಸ್ಟ್ ಆಗಿ ಬೀಸ್ತಾ ಇದೆ, ಸೊ ಗಾಳಿ ಎಷ್ಟು ಜೋರಾಗಿ ಬರ್ತಾ ಇದೆ, ಇಲ್ಲ ಟೆಂಪರೇಚರ್ ಏನಿದೆ ಅದನ್ನ ಮಾನಿಟರ್ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಎ ಅನಲಾಗ್ ಕಂಪ್ಯೂಟರ್ಸ್. ಸ್ಪೀಡೋಮೀಟರು, ಥರ್ಮೋಮೀಟರು, ಫ್ಲೈಟ್ ಸಿಮ್ಯುಲೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. Next we have what is called as the digital computers. See, digital computers use the Vimana Paddhati or the binary number system 0 and 1. Idya ilva, off, on. See, ಶಿಕ್ಷಣ, ವ್ಯವಹಾರ, ಸಂಶೋಧನೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಡಿಜಿಟಲ್ ಕಂಪ್ಯೂಟರ್ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ PC, ಲ್ಯಾಪ್ಟಾಪ್, ಮೈಕ್ರೋ ಪ್ರೊಸೆಸರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೇ ಫಾರ್ ಎಕ್ಸಾಂಪಲ್ ನೀವು ಡಿಜಿಟಲ್ ವಾಚ್ ಕಟ್ಕೊಂತೀರಾ. ಸೊ ಮೊದಲು ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಿ ನೀವು, ಅನಲಾಗ್ ವಾಚ್ ಅಂತ ಕಟ್ಕೊಂತಾ ಇದ್ರಿ. ಅನಲಾಗ್ ವಾಚ್ ಅಲ್ಲಿ ಏನಾಗ್ತಾ ಇತ್ತು, ದ ಸೆಕೆಂಡ್ ಈ ತರ ಮೂವ್ ಆಗ್ತಾ ಇತ್ತು. ಇವಾಗ ಡಿಜಿಟಲ್ ವಾಚ್ ಅಂದ್ರೆ ಏನಾಗುತ್ತೆ, ಅಲ್ಲಿ ಸೆಕೆಂಡ್ಸ್ ನಿಮಗೆ ನಂಬರ್ಸ್ ತರ ಜಂಪ್ ಆಗ್ತಾ ಇರುತ್ತೆ, ಇಲ್ಲ ನಂಬರ್ ತರ ಇಲ್ದಿದ್ರು ನಿಮ್ಗೆ ಏನಾಗುತ್ತೆ, ಡಿಸ್ಪ್ಲೇ ಕಾಣಿಸ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಡಿಜಿಟಲ್ ಕಂಪ್ಯೂಟರ್. ಸೊ ಬೇಸಿಕಲಿ ಡಿಜಿಟಲ್, ಅನಲಾಗ್ ಅಂದ್ರೆ ಏನು, ಕಂಟಿನ್ಯೂಸ್ ಡೇಟಾ ತಗೊಂತಾ ಇರುತ್ತೆ. ಅದೇ ಡಿಜಿಟಲ್ ಅಂದ್ರೆ ಏನು, ಡಿಸ್ಕ್ರೀಟ್ ಡೇಟಾ, ಒಂದ್ಸತಿ ಆಫ್ ಒಂದ್ಸತಿ ಆನ್ ಆ ತರ ತಗೊಂಡ್ರೆ ದಟ್ ಈಸ್ ಯುವರ್ ಡಿಜಿಟಲ್ ಕಂಪ್ಯೂಟರ್ಸ್. ಅದೇ ಡಿಜಿಟಲ್ ಅನಲಾಗ್ ಎರಡನ್ನೂ ತಗೊಂಡ್ರೆ ವಿ ಹ್ಯಾವ್ ದ ಹೈಬ್ರಿಡ್ ಕಂಪ್ಯೂಟರ್. ಅನಲಾಗ್ ವೇಗ ಮತ್ತು ಡಿಜಿಟಲ್ ನಿಖರತೆ. ಸಿ, ಅನಲಾಗ್ ವೇಗ ಅಂದ್ರೆ ಏನು, ದ ಸ್ಪೀಡ್ ಕಂಟಿನ್ಯೂಸ್ ಆಗಿ ತಗೊಂತಾನೆ ಇರುತ್ತೆ ಡೇಟಾ. ಡಿಜಿಟಲ್ ಏನಾಗುತ್ತೆ, ಅಕ್ಯುರೆಸಿ ಇರುತ್ತೆ. ಸೊ ಅನಲಾಗ್ ನ ವೇಗ ಮತ್ತು ಡಿಜಿಟಲ್ ನ ನಿಖರತೆ ಆರ್ ಅಕ್ಯುರೆಸಿ ಎರಡನ್ನೂ ಸೇರಿಸಿದ್ರೆ ವಿ ಕಾಲ್ ಇಟ್ ಆಸ್ ದ ಹೈಬ್ರಿಡ್ ಕಂಪ್ಯೂಟರ್ಸ್. ನಾ ಎಕ್ಸಾಂಪಲ್ ಕೊಟ್ಟಂಗೆ ಪೆಟ್ರೋಲ್ ಪಂಪ್ ಅಲ್ಲಿ ಹೆಂಗ್ ಬರುತ್ತೆ, ಪೆಟ್ರೋಲ್ ಪಂಪ್ ಇಂದ ಪೆಟ್ರೋಲ್ ಆಚೆ ಏನ್ ಬರುತ್ತೆ, ದಟ್ ಈಸ್ ಕಂಟಿನ್ಯೂಸ್ ಫ್ಲೋ. Whereas on the screen that what you are going to see, that is the digital numbers, digital discrete data. You won't see continuous numbers going, jump ಆಗ್ತಾ ಹೋಗ್ತಾ ಇರುತ್ತೆ. ಸೊ ಡಿಜಿಟಲ್ದು ನಿಖರತೆ, ಅನಲಾಗ್ದು ವೇಗ ಆರ್ ದ ಪ್ರಾಸೆಸಿಂಗ್ ಎರಡನ್ನೂ ಯೂಸ್ ಮಾಡಿಕೊಂಡು ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ ಯುವರ್ ಡಿಜಿಟಲ್ ಕಂಪ್ಯೂಟರ್. ಐ ಮೀನ್ ಹೈಬ್ರಿಡ್ ಕಂಪ್ಯೂಟರ್. ಡಿಜಿಟಲ್ ಅಂಡ್ ಅನಲಾಗ್ ಎರಡು ಸೇರಿಸ್ಕೊಂಡು ತಗೊಳ್ಳೋದನ್ನ ವಿ ಕಾಲ್ ಇಟ್ ಆಸ್ ದ ಹೈಬ್ರಿಡ್ ಕಂಪ್ಯೂಟರ್ಸ್. ಎಕ್ಸಾಂಪಲ್ ECG ಆರ್ EKG ಅಂಡ್ ICU ಮಾನಿಟರಿಂಗ್ ಸಿಸ್ಟಮ್ಸ್ ಆರ್ ಹವಾಮಾನ ಮುನ್ಸೂಚನೆಯಲ್ಲಿ ಹೈಬ್ರಿಡ್ ವೈಜ್ಞಾನಿಕ ಕಂಪ್ಯೂಟರ್ಗಳು. ಸೇ ಕಂಟಿನ್ಯೂಸ್ ಡೇಟಾ ತಗೊಂತಾ ಇರುತ್ತೆ, ಆ ಕಂಟಿನ್ಯೂಸ್ ಡೇಟಾ ತಗೊಂಡು ಪ್ರಾಸೆಸ್ ಮಾಡಿ ಆವರೇಜ್ ಎಷ್ಟಿದೆ, ಇಲ್ಲ ಟೆಂಪರೇಚರ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ಇನ್ಫಾರ್ಮೇಶನ್ ನಮ್ಗೆ ಏನ್ ಕೊಡುತ್ತೆ, ದಟ್ ಈಸ್ ಯುವರ್ ಹೈಬ್ರಿಡ್ ಕಂಪ್ಯೂಟರ್ಸ್. ಸೊ ಅಲ್ಲಿಗೆ ವಿ ಹ್ಯಾವ್ ಸೀನ್ ಟೂ ಕೈಂಡ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್. ಫಸ್ಟ್ ಒನ್ ವಿ ಸಾ ದ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬೇಸ್ಡ್ ಆನ್ ಸೈಜ್ ಅಂಡ್ ಕಂಪ್ಯೂಟಿಂಗ್ ಪವರ್. ಸೈಜ್ ಆನ್ ಕಂಪ್ಯೂಟಿಂಗ್ ಪವರ್ ಇದರಲ್ಲಿ ನಾವು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಅಂಡ್ ಫಿಫ್ತ್ ಅದನ್ನ ನಾವು ನೋಡ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಡೇಟಾ ಹ್ಯಾಂಡ್ಲಿಂಗ್. ಟೈಪ್ಸ್ ಆಫ್ ಡೇಟಾ ಹ್ಯಾಂಡ್ಲಿಂಗ್ ಅಲ್ಲಿ ನಾವು ಅನಲಾಗು, ಡಿಜಿಟಲ್ ಮತ್ತೆ ಹೈಬ್ರಿಡ್ ಅಂತ ತಿಳ್ಕೊಂಡ್ವಿ. ಸೊ ಇವಾಗ ವಿ ವಿಲ್ ಜಂಪ್ ಆನ್ ಟು ಸಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಬೇಸ್ಡ್ ಆನ್ ದ ಸೈಜ್. ಸೊ ಬೇಸಿಕಲಿ ನಾವು ಇವತ್ತಿನ ಒಂದು ಜನರೇಷನ್ ಅಲ್ಲಿ ನಾವೇನು ಯೂಸ್ ಮಾಡ್ತಾ ಇದೀವಿ, ದ ಟೆಕ್ನಾಲಜಿ ಇಸ್ ಆಲ್ಮೋಸ್ಟ್ ದ ಸೇಮ್, ಬಟ್ ಆ ಸೈಜ್ ಹೆಂಗಿದೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ PC ಅಂತ ಇದೆ, ಲ್ಯಾಪ್ಟಾಪ್ ಅಂತ ಇದೆ, ಪಾಮ್ ಟಾಪ್ ಅಂತ ಇದೆ, ಆರ್ ಮೈನ್ ಫ್ರೇಮ್ ಅಂತ ಇದೆ, ಸೂಪರ್ ಕಂಪ್ಯೂಟರ್ ಅಂತ ಇದೆ. ಸೊ ಅದರದ್ದು ಪ್ರಾಸೆಸಿಂಗ್ ಸೈಜು ಬೇರೆ ಆಗ್ತಾ ಇದೆ, ಪ್ರಾಸೆಸಿಂಗ್ ಸ್ಪೀಡು ಜಾಸ್ತಿ ಆಗ್ತಾ ಇದೆ, ಡೇಟಾ ಹ್ಯಾಂಡ್ಲಿಂಗು ಡಿಫ್ರೆನ್ಸು ಆಗ್ತಾ ಇದೆ. ಸೊ ಅದನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ನ ವಿಧಗಳು. ಸಿ, ಕ್ಲಾಸಿಫಿಕೇಶನ್ ಬೈ ಸೈಜ್. ಅದರಲ್ಲಿ ಸಿಂಗಲ್ ಯೂಸರ್ ಸಿಸ್ಟಮ್ಸ್. ಸಿ, ಫಸ್ಟ್ ಒನ್ ಇಸ್ ದ ಪಾಮ್ ಟಾಪ್, ಲ್ಯಾಪ್ಟಾಪ್ ಅಂಡ್ ದ ಪರ್ಸನಲ್ ಕಂಪ್ಯೂಟರ್. ಸಿ, ಚಿಕ್ಕದು ಮೊಬೈಲ್, ಬ್ಲಾಕ್ ಬೆರಿ ಮೊದಲು ಬರ್ತಾ ಇತ್ತಲ್ಲ ಆ ತರ ಹ್ಯಾಂಡ್ ಹೆಲ್ಡ್, ಲಿಮಿಟೆಡ್ ಪವರ್, ನೋಟ್ಸ್ ತಗೊಳ್ಳೋದಕ್ಕೆ, ಇಲ್ಲ ನೀವು ಯಾವ್ದಾರ ಹೋಟೆಲ್ಸ್ಗೆ ಹೋದಾಗ ಅಲ್ಲಿ ಇನ್ಪುಟ್ ತಗೊಂತಾರಲ್ಲ, ಏನು ಆರ್ಡರ್ ಮಾಡ್ತೀರಾ ಆ ತರದು. ನೆಕ್ಸ್ಟ್ ಒನ್ ಇಸ್ ಯುವರ್ ಲ್ಯಾಪ್ಟಾಪ್ ವಿಚ್ ಯು ಆಲ್ ಯೂಸ್, ಲೈಕ್ ಪೋರ್ಟೇಬಲ್, ಎಲ್ಲಿ ಬೇಕಾ ತಗೊಂಡು ಹೋಗ್ಬೋದು. ಈಗೇನ್ ಕೇಪಬಿಲಿಟಿ ಜಾಸ್ತಿನೇ ಇದೆ ಇವತ್ತು ಬರ್ತಕ್ಕಂಥ ಲ್ಯಾಪ್ಟಾಪ್ಸ್ ಅಲ್ಲಿ. ದೆನ್ ಪರ್ಸನಲ್ ಕಂಪ್ಯೂಟರ್ ಲೈಕ್ ಡೆಸ್ಕ್ಟಾಪ್ ಕಂಪ್ಯೂಟರ್, ಏನು ಮನೆಯಲ್ಲಿ ಮೊದಲು ಇರ್ತಾ ಇತ್ತಲ್ಲ, ಸಪರೇಟ್ ಆಗಿ ಒಂದು CPU, ಸಪರೇಟ್ ಆಗಿ ಒಂದು ಮಾನಿಟರ್ ಅಂತ ಏನು ತಗೊಂತ ಇದ್ವಿ. ಸಿ, ದಿಸ್ ಇಸ್ ಇಂಟಿಗ್ರೇಟೆಡ್ ಲ್ಯಾಪ್ಟಾಪ್. ಬೇರೆ ಇದು ತಗೊಂಡ್ರೆ CPU-ನೇ ಬೇರೆ. ಸಿ, ಇಲ್ಲಿ ನೋಡಿ ಕೀಬೋರ್ಡು ಅದರಲ್ಲೇ ಇದೆ. ಸಿ, ಕೀಬೋರ್ಡು ಅದರಲ್ಲೇ ಇದೆ, ಮೌಸು ಅದರಲ್ಲೇ ಇದೆ, ಡಿಸ್ಪ್ಲೇನೂ ಅದರಲ್ಲಿದೆ. ಇಲ್ಲಿ ನೋಡಿ ಡಿಸ್ಪ್ಲೇ ಸಪರೇಟು, ಕೀಬೋರ್ಡ್ ಸಪರೇಟು, ಮೌಸ್ ಸಪರೇಟು, CPU ಸಪರೇಟ್. ಇಲ್ಲಿ ನೋಡಿ ಇದು ಮೌಸು, ಟಚ್ ಪ್ಯಾಡು, ಇದು ಬಂದು ಕೀಬೋರ್ಡು, ಕೆಳಗಡೆ ಬಂದು CPU, ಮೇಲೆ ಒಂದು ಮಾನಿಟರ್. ಸೊ ಡಿಸ್ಪ್ಲೇ ಇಸ್ ಸೇಮ್. ಸೊ ಇದು ಒಂದು ಪರ್ಸನಲ್ ಕಂಪ್ಯೂಟರು, ಇದು ಬಂದು ಲ್ಯಾಪ್ಟಾಪ್ ಕಂಪ್ಯೂಟರು, ಇದು ಬಂದು ಯೂಸರ್ ಸಿಂಗಲ್ ಯೂಸರ್ ಫಾರ್ ದ ಪರ್ಸನಲ್ ಯೂಸ್. ಇದು ಅಂತ ಬಂದ್ರೆ ದಿಸ್ ಈಸ್ ಯುವರ್ ಮಿನಿ ಕಂಪ್ಯೂಟರ್ ಫಾರ್ ಯೂಸ್ ಬೈ 10 to 100 ಯೂಸರ್ಸ್. ಮೈನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಬಂದಾಗ ಬಲ್ಕ್ ಡೇಟಾ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಮ್ ಬ್ಯಾಂಕಿಂಗ್ ಸಿಸ್ಟಮು ಆ ತರ ಏನು ಹ್ಯಾಂಡಲ್ ಮಾಡುತ್ತಲ್ಲ, ದಟ್ ಈಸ್ ಯುವರ್ ಮೈನ್ ಫ್ರೇಮ್ ಡೇಟಾ. ಅಂಡ್ ಲಾಸ್ಟ್ಲಿ ಇಸ್ ದ ಸೂಪರ್ ಕಂಪ್ಯೂಟರ್ಸ್ ವಿಚ್ ಬೇಸಿಕಲಿ ಯೂಸ್ ಫ್ಲಾಪ್ಸ್, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಸೊ ಬೇಸಿಕಲಿ ಲಕ್ಷಾಂತರ ಟ್ರಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ನ ಫಾಸ್ಟ್ ಆಗಿ ಮಾಡೋದಕ್ಕೆ ವಿ ಯೂಸ್ ವಾಟ್ ಈಸ್ ಕಾಲ್ಡ್ ಆಸ್ ಸೂಪರ್
computers. So palm top, laptop, admeniಂದ we have the personal computers. Then we go on to ಯಾವುದು mini computer, mainframe computer, and then the super computers. So which we will see now. See first ಏನಿದೆ ನೋಡಿ palm top. As you can see there, palm top is basically it's a small one. ನೋಡಿ ಇಲ್ಲಿ it's a small one. palm top ಕೈ ಅಥವಾ ಜೇಬಿನಲ್ಲಿ ಹೊಂದಿಕೊಳ್ಳಲು ವಿನ್ಯಾಸಗೊಳಿಸಿದ ಅತಿ ಸಣ್ಣ ಪೋರ್ಟಬಲ್ ಕಂಪ್ಯೂಟರ್ಗಳು. ಇಟ್ಸ್ ಅ ವೆರಿ ವೆರಿ ಸ್ಮಾಲ್ ಒನ್. ಲೈಕ್ ಲ್ಯಾಪ್ಟಾಪ್ ಗನ್ನ ಸ್ವಲ್ಪ ಚಿಕ್ಕದು ಅಂಡ್ ಇಟ್ ಕ್ಯಾನ್ ಪ್ರಾಸೆಸಿಂಗ್ ಸ್ಪೀಡ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಯೂಶಲಿ ಯೂಸ್ಡ್ ಫಾರ್ ಯುವರ್ ಕಾಲೇಜಸ್ ಅಲ್ಲಿ ನೋಟ್ಸ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಯಾವ್ದಾರ ಡಿಕ್ಟೇಷನ್ ಕೊಟ್ಟಾಗ ಆ ಡಿಕ್ಟೇಷನ್ ಯೂಸ್ ಮಾಡ್ಕೊಂಡು ಅದನ್ನ ಟೈಪ್ ಮಾಡ್ಕೊಳ್ಳೋದಕ್ಕೋ ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಅತಿ ಸಣ್ಣ ಪೋರ್ಟಬಲ್ ಕಂಪ್ಯೂಟರ್ ವೈಶಿಷ್ಟ್ಯಗಳು ಟಚ್ ಸ್ಕ್ರೀನ್, ಕಡಿಮೆ ವಿದ್ಯುತ್ ಮತ್ತೆ ವೈರ್ಲೆಸ್ ಸಂಪರ್ಕ. ಬೇಸಿಕಲಿ ಇದೇನ್ ಮಾಡುತ್ತೆ ಪವರ್ ಯೂಸೇಜ್ ಏನಿದೆ ಇಟ್ ಇಸ್ ವೆರಿ ವೆರಿ ಲೋ ಪವರ್ ಯೂಸ್ ಮಾಡುತ್ತೆ. ಇಟ್ ವಿಲ್ ಪ್ರೊವೈಡ್ ಬ್ಲೂಟೂತ್ ಕನೆಕ್ಟಿವಿಟಿ ಇರ್ಬೋದು ಇಲ್ಲ ವೈಫೈ ಕನೆಕ್ಟಿವಿಟಿ ಇರ್ಬೋದು, ಅದು ಅದನ್ನ ಕೊಡುತ್ತೆ. ಉದಾಹರಣೆಗಳು ಆರಂಭಿಕ PDAಗಳು ಲೈಕ್ ಅಸಿಸ್ಟೆಂಟ್ಸ್ ಏನಿದೆ ಅಲ್ಲ ಪರ್ಸನಲ್ ಅಸಿಸ್ಟೆಂಟ್ ನಾವು ಏನ್ ಯೂಸ್ ಮಾಡ್ತೀವಲ್ಲ, ಎಕ್ಸಾಂಪಲ್ ಕೊಟ್ಟಂಗೆ ಈ ಹೋಟೆಲ್ಸ್ ಅಲ್ಲಿ ಹೋದಾಗ ಇಲ್ಲ ಯಾವ್ದನ್ನ ಒಂದು ಶಾಪಿಂಗ್ ಮಾಲ್ಸ್ ಅಲ್ಲಿ ಹೋದಾಗ ಅವ್ರು ಏನ್ ಇನ್ಪುಟ್ ತಗೊಂತಾ ಇರ್ತಾರೆ ಸ್ಮಾಲ್ ಪಾಮ್ ಟಾಪ್ ಇಟ್ಕೊಂಡು, ದಟ್ ಈಸ್ ಯುವರ್ ಪಾಮ್ ಟಾಪ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನೆಕ್ಸ್ಟ್ ಲ್ಯಾಪ್ಟಾಪ್. ಲ್ಯಾಪ್ಟಾಪ್ ಅಂದ್ರೆ ಏನು, ವಿಚ್ ಆಲ್ ಯೂಸ್ ಆಲ್ರೆಡಿ ನೀವು ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಸೊ ವಾಟ್ ಈಸ್ ದಿಸ್ ಲ್ಯಾಪ್ಟಾಪ್? ಅಂತರ್ನಿರ್ಮಿತ ಪರದೆ. ಸೊ ನಾನು ಹೇಳ್ದೆ ಅಲ್ಲೇ ಇದೆ. ಕೀಬೋರ್ಡ್, ಕೀಬೋರ್ಡ್, ಟಚ್ ಪ್ಯಾಡ್, ಲೈಕ್ ಬೇಸಿಕಲಿ ನಿಮ್ದು ಮೌಸು, ದಿಸ್ ಮೌಸು, ಕೀಬೋರ್ಡು, ಡಿಸ್ಪ್ಲೇ, ಬ್ಯಾಟರಿಯೊಂದಿಗೆ ಪೋರ್ಟಬಲ್ ಪರ್ಸನಲ್ ಕಂಪ್ಯೂಟರ್. ನಿಮ್ದು ಪರ್ಸನಲ್ ಕಂಪ್ಯೂಟರ್ ಡೆಸ್ಕ್ಟಾಪ್ ಅಂತ ಏನಿದೆ, ಡೆಸ್ಕ್ಟಾಪ್ ಅಲ್ಲಿ ಒಂದು ಮಾನಿಟರ್ ಅಂತ ಇರುತ್ತೆ, ಒಂದು ಕೀಬೋರ್ಡ್ ಅಂತ ಇರುತ್ತೆ, ಒಂದು ಮೌಸ್ ಅಂತ ಇರುತ್ತೆ, ಮತ್ತೆ ಒಂದು CPU ಅಂತ ಇಟ್ಕೊಂಡಿರ್ತೀರಾ. ಅದೇ ಆ CPU ನ ಇಲ್ಲಿ ತಗೊಂಬಂದು, ಮೌಸ್ ನ ಇಲ್ಲಿ ತಗೊಂಬಂದು, ಟಚ್ ಪ್ಯಾಡ್ಗೆ, ಕೀಬೋರ್ಡ್ ನ ಇಲ್ಲೇ ತಗೊಂಬಂದು, ಮಾನಿಟರ್ ನ ಇಲ್ಲೇ ತಗೊಂಬಂದ್ರೆ ದಟ್ ವಿಲ್ ಬಿಕಮ್ ಯುವರ್ ಲ್ಯಾಪ್ಟಾಪ್. ಸೊ ಬೇಸಿಕಲಿ ಲ್ಯಾಪ್ಟಾಪ್ಗೆ ಬ್ಯಾಟ್ರಿ ಕೊಟ್ಟಿರ್ತಾರೆ, ಆ ಬ್ಯಾಟ್ರಿ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಕ್ಯಾರಿ ವೇರ್ ಎವರ್ ಯು ವಾಂಟ್ ಟು ಕ್ಯಾರಿ. HP ಪೆವಿಲಿಯನ್, ಡೆಲ್, ಏಸಸ್, ಏಸರ್, ಮಲ್ಟಿಪಲ್ ಆಪಲ್, ಮ್ಯಾಕ್, ವಿ ಹ್ಯಾವ್ ಮಲ್ಟಿಪಲ್ ಲ್ಯಾಪ್ಟಾಪ್ಸ್ which everybody are using these days, like ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ತಾ ಇದೀವಿ. ಹೆಚ್ಚಿನ ಸ್ಮರಣಾ ಶಕ್ತಿ ಮತ್ತು ಬಹುಕಾರ್ಯಕ್ಕೆ ಸೂಕ್ತವಾಗಿದೆ. ಸೊ ಸ್ಟೂಡೆಂಟ್ಸ್ ನೋಟ್ಸು ಮಾಡ್ತಾರೆ, PDF ಮಾಡಿ ಅದನ್ನ ಪ್ರಾಜೆಕ್ಟ್ ತರ ಸಬ್ಮಿಟ್ ಮಾಡ್ತಾರೆ. ಅದೇ ಇದರಲ್ಲೇನೆ ವಿಂಡೋಸ್ ನ ಯೂಸ್ ಮಾಡ್ಕೊಂಡು ಆರ್ ಬ್ರೌಸರ್ಸ್ ನ ಯೂಸ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡ್ತಾರೆ, ಸಿನಿಮಾ ನೋಡ್ತಾರೆ. ಸೊ ಇಟ್ ಈಸ್ ಆಲ್ ಯೂಸ್ ಫಾರ್ ಮಲ್ಟಿಪಲ್ ಪರ್ಪಸ್. ಸೊ ಪಾಮ್ ಟಾಪು, ದೆನ್ ವಿ ಹ್ಯಾವ್ ದಿ ಲ್ಯಾಪ್ಟಾಪ್. ಲ್ಯಾಪ್ಟಾಪ್ ಆದ್ಮೇಲೆ ವಿ ಹ್ಯಾವ್ ದ ಮೈಕ್ರೋ ಕಂಪ್ಯೂಟರ್. ಸೊ ಮೈಕ್ರೋ ಪ್ರೊಸೆಸರ್ಗಳನ್ನು ಆಧರಿಸಿದ ಏಕ ಬಳಕೆದಾರ ಕಂಪ್ಯೂಟರ್ಗಳು, ಸಿಂಗಲ್ ಯೂಸ್ ಲೈಕ್ ಓಲ್ಡ್ ಜನರೇಷನ್ ಸಿಂಗಲ್ ಯೂಸ್ ಕಂಪ್ಯೂಟರ್ಸ್. ಸೊ ಎಗೈನ್ ನೋಡಿ, ಮಧ್ಯಮ ವೆಚ್ಚ, ವಿಸ್ತರಿಸಬಹುದಾದಂತಹ ಹಾರ್ಡ್ವೇರ್, ಪೂರ್ಣ ಆಪರೇಟಿಂಗ್ ಸಿಸ್ಟಮ್ಗಳನ್ನು ರನ್ ಮಾಡುತ್ತದೆ. ಸೊ ಬೇಸಿಕಲಿ ದೇವರ್ ಲೈಕ್ ಅರ್ಲಿಯರ್ ಬಂದಿತ್ತು ಏನು ನಮ್ಮ ಮೈಕ್ರೋ ಕಂಪ್ಯೂಟರ್ಸ್. ಇನ್ ದ ಓಲ್ಡರ್ ವರ್ಷನ್ ದೇವರ್ ಟೋಟಲಿ ಯೂಸ್ ಫಾರ್ ಆಫೀಸ್ ವರ್ಕ್ ಓನ್ಲಿ ಆರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಅದನ್ನ ಯೂಸ್ ಮಾಡ್ತಾ ಇದ್ರು. ಸೊ ಟುಡೇ ವಿ ಹ್ಯಾವ್ ಮೂವ್ಡ್ ಆನ್. ಟುಡೇ ವಿ ಆರ್ ಅಟ್ ದಿ ಸ್ಟೇಜ್ ಆಫ್ ಏನು ನಮ್ಮ PCs ಏನ್ ಬಂದಿದೆ, ದೇ ಬಿಕಮ್ ಲ್ಯಾಪ್ಟಾಪ್ಸ್. ಲ್ಯಾಪ್ಟಾಪ್ಸ್ ಆರ್ ಹ್ಯಾವಿಂಗ್ ಎಕ್ಸ್ಟ್ರೀಮ್ ಹೈ ಪ್ರಾಸೆಸಿಂಗ್ ಕೇಪಬಿಲಿಟೀಸ್ ಅಂಡ್ ಹೈ ಸ್ಟೋರೇಜ್ ಕೆಪಾಸಿಟಿ ಆಲ್ಸೋ. ಆ ಲ್ಯಾಪ್ಟಾಪ್ ನ ಸ್ವಲ್ಪ ಸ್ಮಾಲರ್ ವರ್ಷನ್ ಮಾಡಿದಾಗ ವಿ ಹ್ಯಾವ್ ದಿ ಮಿನಿ ಕಂಪ್ಯೂಟರ್. ಏಕಕಾಲದಲ್ಲಿ ಬಹುಬಳಕೆದಾರರನ್ನು ಆರ್ ಮಲ್ಟಿಪಲ್ ಯೂಸರ್ ಅನ್ನು ಬೆಂಬಲಿಸುವ ಮಧ್ಯಮ ಗಾತ್ರದ ಕಂಪ್ಯೂಟರ್ಗಳು. ಸೊ ಬೇಸಿಕಲಿ ಅಗೈನ್ ಮೈಕ್ರೋ ಕಂಪ್ಯೂಟರು, ಮಿನಿ ಕಂಪ್ಯೂಟರು, ಲ್ಯಾಪ್ಟಾಪು, ಪಾಮ್ ಟಾಪು ಫಂಕ್ಷನಿಂಗ್ ಆಲ್ಮೋಸ್ಟ್ ಸೇಮ್. ನೋಡಿ ಲ್ಯಾಪ್ಟಾಪ್ ತರನೇ ಇದೆ, ಕೀಬೋರ್ಡು ಹಂಗೆ ಇದೆ, ಡಿಸ್ಪ್ಲೇ ಅಲ್ಲಿದೆ, ಎಲ್ಲ ಅದರಲ್ಲೇ ಇದೆ. ಬಟ್ ಓನ್ಲಿ ಡಿಫರೆನ್ಸ್ ಈಸ್ ಅದರ ಮೆಮೊರಿ ಕೆಪಾಸಿಟಿ ಎಷ್ಟಿದೆ, ಅದರ ಪ್ರಾಸೆಸಿಂಗ್ ಸ್ಪೀಡ್ ಎಷ್ಟಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೈಕ್ರೋ ಕಂಪ್ಯೂಟರ್ ಅಂಡ್ ಮಿನಿ ಕಂಪ್ಯೂಟರ್. ಅಂಡ್ ಲಾಸ್ಟ್ ಒನ್ ಇಸ್ ದ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂಡ್ ದ ಸೂಪರ್ ಕಂಪ್ಯೂಟರ್. ಮೈನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ ಬೇಸಿಕಲಿ ಯೂಸ್ ಫಾರ್ ಬೃಹತ್ ಡೇಟಾ ಸಂಸ್ಕರಣೆ, ಲಾರ್ಜ್ ಸ್ಕೇಲ್ ಡೇಟಾ ಪ್ರಾಸೆಸಿಂಗ್, ಎಂಟರ್ಪ್ರೈಸ್ ಅಪ್ಲಿಕೇಶನ್ಗಳಿಗೆ. ಫಾರ್ ಎಕ್ಸಾಂಪಲ್ ಇವಾಗ ಅಮೆಜಾನ್ ಇದೆ, ಅಮೆಜಾನ್ ಅವ್ರದ್ದೇ ಒಂದು ಮೈನ್ ಫ್ರೇಮ್ ಯೂಸ್ ಮಾಡ್ತಾರೆ. ಆರ್ SBI ಇದೆ, ICICI ಇದೆ, ದೇ ಆಲ್ ಹ್ಯಾವ್ ದೇರ್ ಓನ್ ಕಂಪ್ಯೂಟರ್ ಸಿಸ್ಟಮ್ ವೇರ್ ಇಟ್ ವಿಲ್ ಗೋಯಿಂಗ್ ಟು ಸಪೋರ್ಟ್ ಸಾವಿರಾರು ಬಳಕೆದಾರರನ್ನು ಬೆಂಬಲಿಸುತ್ತದೆ. ಇವಾಗ ಇನ್ಫೋಸಿಸ್ ಇದೆ, TCS ಇದೆ, ವೇರ್ ಹಂಡ್ರೆಡ್ಸ್ ಆಫ್ ಡೆವಲಪರ್ಸ್ ಆರ್ ಡೆವಲಪಿಂಗ್ ದ ಕೋಡ್. ಸೊ ಅದೆಲ್ಲ ಇಂಟಿಗ್ರೇಟ್ ಎಲ್ಲ ಆಗುತ್ತೆ, ಅದೆಲ್ಲ ಸೇವ್ ಎಲ್ಲ ಆಗುತ್ತೆ. ಆರ್ ಬ್ಯಾಂಕ್ಸ್ ಎಲ್ಲ ಎಲ್ಲಿ ಡೇಟಾನ ಸ್ಟೋರ್ ಮಾಡುತ್ತೆ, ಹೌ ದ ಡೇಟಾ ಇಸ್ ಬೀಂಗ್ ಪ್ರಾಸೆಸ್, ದಟ್ ಈಸ್ ಆಲ್ ಡನ್ ಬೈ ಯುವರ್ ಮೈನ್ ಫ್ರೇಮ್ ಕಂಪ್ಯೂಟರ್ಸ್. ಅಂಡ್ ಲಾಸ್ಟ್ ಒನ್ ಇಸ್ ದ super computer. So super computer, as you can see there, again very huge computers. ಮೊದಲು ತರ ಮತ್ತೆ again we are going back to the old room size. ಬಟ್ ಮೊದಲು ಏನಾಗ್ತಾ ಇತ್ತು, they were only used to calculate, only small work ಮಾಡ್ತಾ ಇತ್ತು. But today these are using trillions of calculations at a faster rate. Say for example ಇವಾಗ ಯೂನಿವರ್ಸ್ ಯಾವ ತರ ಆಯ್ತು, ಆರ್
ನೆಕ್ಸ್ಟ್ ಫ್ಯೂಚರ್ ಪ್ರಿಡಿಕ್ಷನ್ ಆಫ್ ದಿ ಸೋಲಾರ್ ಸಿಸ್ಟಮ್ ಇರ್ಬೋದು, ಆರ್ ವಿನ್ ಏನು ನಮ್ಮ ವೆದರ್ ಫಿನಾಮಿನಾ ಪ್ರಿಡಿಕ್ಷನ್ ಮಾಡೋದಿರ್ಬೋದು, ಆರ್ ಮೆನಿ ಅದರ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ವಿಚ್ ಕೆನಾಟ್ ಬಿ ಡನ್ ಬೈ ದ ನಾರ್ಮಲ್ ಕಂಪ್ಯೂಟರ್ಸ್. ಹಿಯರ್ ವಿ ವಾಂಟ್ ಸ್ಪೀಡ್ ಅಂಡ್ ಕೇಪಬಿಲಿಟಿ. ನಮಗೆ ಸ್ಪೀಡ್ ಬೇಕು ಮತ್ತೆ ಪ್ರಾಸೆಸಿಂಗ್ ಫಾಸ್ಟ್ ಆಗಿನೂ ಆಗಬೇಕು, ಪ್ಲಸ್ ಪ್ರಾಸೆಸಿಂಗ್ ಕೇಪಬಿಲಿಟಿ. ಇವಾಗ ನಮ್ಗೆ ಏನಾಗ್ತದೆ, ಡೇಟಾ ವೆರೈಟಿ ಆಫ್ ಡೇಟಾ ಬರ್ತಾ ಇದೆ, ವಾಲ್ಯೂಮ್ ಈಸ್ ವೆರಿ ವೆರಿ ಫ್ಯೂಜ್. ಸೊ ಇಟ್ ವಿ ಆರ್ ಗೆಟಿಂಗ್ ಎ ವೆರೈಟಿ ಆಫ್ ಡೇಟಾ ಅಂಡ್ ದ ಡೇಟಾ ಈಸ್ ಕಮಿಂಗ್ ಅಟ್ ಎ very very huge volume and it is coming at a very high speed also. ಸೊ ಮೊದಲು ನಾವೇನು ದಿನಕ್ಕೆ ಒಂದು ಡೇಟಾನೋ ಎರಡು ಡೇಟಾನೋ ಮೂರು ಡೇಟಾನೋ ಮಾಡ್ತಾ ಇದ್ದೀವಿ, ಇವತ್ತು ಲಕ್ಷಾಂತರ ಜನ or ಕೋಟ್ಯಾಂತರ ಜನ ದೇ ಆರ್ ಜನರೇಟಿಂಗ್ ದ ಡೇಟಾ ಬೈ ಯೂಸಿಂಗ್ ಎವ್ರಿಥಿಂಗ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಯೂಸರ್ ಅಂತ ತಗೊಂಡ್ರೆ ಅವ್ನು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತಾನೆ, QR ಕೋಡ್ ಯೂಸ್ ಮಾಡಿ ಪೇಮೆಂಟ್ ಮಾಡ್ತಾನೆ, ಆರ್ ಆನ್ಲೈನ್ ನಲ್ಲಿ ಲಾಗಿನ್ ಆಗಿ ಏನೋ ಸರ್ಚ್ ಮಾಡ್ತಾನೆ, ಆರ್ ಅಮೆಝಾನ್ಗೆ ಹೋಗ್ಬಿಟ್ಟು he is going to browse some products. ಸೊ ಮಲ್ಟಿಪಲ್ ಥಿಂಗ್ಸ್ ಮಾಡ್ತಾ ಇದ್ದಾನೆ. ಸಿ different variety of data and different volume of data at a very very high rate it is coming. So to process all this data we want what is called as the super computers. So super computers ಏನಕ್ಕೆ ಯೂಸ್ ಮಾಡ್ತೀವಿ, so we are going to use with respect to ವೆದರ್ ಪ್ರಿಡಿಕ್ಷನ್ ಇರ್ಬೋದು, ಆರ್ ಮೆನಿ ಅದರ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್, ಇಲ್ಲ ಸಿಮ್ಯುಲೇಷನ್ ಮಾಡೋದಕ್ಕಿರ್ಬೋದು, ಇಲ್ಲ AI ಇಂಟೆಲಿಜೆನ್ಸ್ ಮಾಡೋದಿರ್ಬೋದು, ಇಲ್ಲ R&D ಮಾಡೋದಕ್ಕಿರ್ಬೋದು, ವಿ ಆರ್ ಗೋಯಿಂಗ್ ಟು ಯೂಸ್ ಅವರ್ ಸೂಪರ್ ಕಂಪ್ಯೂಟರ್ಸ್. ಸೊ ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್, ಪಾಮ್ ಟಾಪ್ಸು, ಲ್ಯಾಪ್ಟಾಪು, ಡೆಸ್ಕ್ಟಾಪ್ PC, ಮೈನ್ ಫ್ರೇಮ್ ಕಂಪ್ಯೂಟರ್ ಅಂಡ್ ಸೂಪರ್ ಕಂಪ್ಯೂಟರ್ಸ್. ಸೊ ಬೇಸಿಕಲಿ ಇವತ್ತು ನಾವು ಜನರಲ್ ಆಗಿ ಯೂಸ್ ಮಾಡೋದು ಎಲ್ಲಪ್ಪ ಅಂದ್ರೆ 4 ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ದ ಲ್ಯಾಪ್ಟಾಪ್ ವಿಚ್ ಇಸ್ ದ ಫಾರ್ ಪರ್ಸನಲ್ ಯೂಸ್ ವಿಚ್ ದ ಇಂಡಿವಿಜುವಲ್ ಇಸ್ ಗೋಯಿಂಗ್ ಟು ಕ್ಯಾರಿ, ಅದು ಪೋರ್ಟಬಲ್. ನೆಕ್ಸ್ಟ್ ಒನ್ ಇಸ್ ದ ಡೆಸ್ಕ್ಟಾಪ್ ಕಂಪ್ಯೂಟರ್. ಅಗೇನ್ ಡೆಸ್ಕ್ಟಾಪ್ ಅಂದ್ರೆ ಏನು, ಸೇಮ್ ಥಿಂಗ್ ಲೈಕ್ ಎ ಲ್ಯಾಪ್ಟಾಪ್, ಬಟ್ ಕೀಬೋರ್ಡೇ ಬೇರೆ, ಮೌಸೇ ಬೇರೆ, CPU ಬೇರೆ, ಮಾನಿಟರೇ ಬೇರೆ, ಕಂಟಿನ್ಯೂಸ್ ಪವರ್ ಸಪ್ಲೈ ಅದಕ್ಕೆ ನಾವು ಕೊಡ್ತಾ ಇರ್ತೀವಿ ಫ್ರಮ್ ದ ಸೋರ್ಸು, ಅದು ಕೆಲಸ ಮಾಡ್ತಾ ಇರುತ್ತೆ. ಇಟ್ ಇಸ್ ನಾಟ್ ಪೋರ್ಟಬಲ್, ಎಲ್ಲಿಗೂ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಯುವರ್ ಡೆಸ್ಕ್ಟಾಪ್. ನೆಕ್ಸ್ಟ್ ಒನ್ ಈಸ್ ಯುವರ್ ಮೈನ್ ಫ್ರೇಮ್ ಕಂಪ್ಯೂಟರ್ಸ್ ವಿಚ್ ಆರ್ ಯೂಸ್ಡ್ ಬೈ ದ ಬಿಸ್ನೆಸಸ್ ಟು ಸ್ಟೋರ್ ದ ಡೇಟಾ ಅಂಡ್ ಅನಾಲಿಸಿಸ್ ಆಫ್ ದ ಡೇಟಾ. ಲಾಸ್ಟ್ ಒನ್ ಈಸ್ ಯುವರ್ ಸೂಪರ್ ಕಂಪ್ಯೂಟರ್ಸ್ ವಿಚ್ ಆರ್ ಯೂಸ್ಡ್ ಬೈ ಓನ್ಲಿ ಫ್ಯೂ ಇನ್ಸ್ಟಿಟ್ಯೂಷನ್ಸ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, R&D, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇಂಡಿಯಾದ ಕೂಡ ವಿ ಹ್ಯಾವ್ ದ ಪರಂ ಸಿದ್ಧಿ, ದ ಪರಂ ಕಂಪ್ಯೂಟರ್ ಸೀರೀಸ್ ಆಫ್ ದಿ ಇಂಡಿಯಾ ಸೂಪರ್ ಕಂಪ್ಯೂಟರ್ಸ್. ಸೊ ಅಲ್ಲಿಗೆ ವಿ ಹ್ಯಾವ್ ಸೀನ್ ದಿ 3 kinds of computer systems ನಾವು ನೋಡಿದೀವಿ. ಸೊ ಫಸ್ಟ್ ಒನ್ ವಿ ಸಾ ವಾಸ್ ದ ಕಂಪ್ಯೂಟರ್ ಸಿಸ್ಟಮ್ ಬೇಸ್ಡ್ ಆನ್ ದಿ ಜನರೇಷನ್ಸ್. ಯಾವ್ದು ನೋಡಿದ್ವಿ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತ ನೋಡ್ಕೊಂಡ್ ಬಂದ್ವಿ. ಆಫ್ಟರ್ ದಟ್ ವಿ ವೆಂಟ್ ಆನ್ ಟು ಸಿ ಕಂಪ್ಯೂಟರ್ ಬೇಸ್ಡ್ ಆನ್ ದಿ ಟೈಪ್ ಆಫ್ ಡೇಟಾ ಹ್ಯಾಂಡ್ಲಿಂಗ್, ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಅಂಡ್ ದ hybrid computers. Now we are using computers. Now we have understood the computer system with respect to both the size and the specific usage. ಯಾವ ತರ ಮಾಡಬಹುದು, ಲ್ಯಾಪ್ಟಾಪ್ ಇರ್ಬೋದು, ಇಲ್ಲ ಡೆಸ್ಕ್ಟಾಪ್ ಇರ್ಬೋದು, ಇಲ್ಲ ಮೈನ್ ಫ್ರೇಮ್ ಇರ್ಬೋದು, and the super computers. So we have understood all the 5 kinds of computer systems. So ಇಲ್ಲಿ ನೀವು ನೋಡೋದಾದ್ರೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್, ಯಾವುದು ದಿ 5 generations ಆಫ್ ಕಂಪ್ಯೂಟರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಇಲ್ಲಿ ನೋಡಿ ಸ್ಪೀಡು. ಫಸ್ಟ್ ಒನ್ ವಾಸ್ ದ ಮಿಲಿ ಸೆಕೆಂಡ್ ಅಲ್ಲಿ ಇತ್ತು, ಆಮೇಲಿಂದ ಏನಾಯ್ತು ಮೈಕ್ರೋ ಸೆಕೆಂಡ್ ಬಂತು, ಇವಾಗ ಏನಾಯ್ತು ನ್ಯಾನೋ ಸೆಕೆಂಡ್, 10 to the power of -9 ನ್ಯಾನೋ ಸೆಕೆಂಡ್. ದೆನ್ ವಿ ಹ್ಯಾವ್ ಪಿಕೋ ಸೆಕೆಂಡ್ಸ್ ಅಂಡ್ ಟುಡೇ ಯು ಸಿ ದೇ ಆರ್ ಡೂಯಿಂಗ್ ಇಟ್ ಇನ್ ದ ರಿಯಲ್ ಟೈಮ್. ರಿಯಲ್ ಟೈಮ್ ಅಂದ್ರೆ ನಾನು ಇವಾಗ ಮೈಕ್ರೋ ಸೆಕೆಂಡ್ ಆರ್ ಮಿಲಿ ಸೆಕೆಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ನಾನು ಏನು ಹೇಳ್ತಾ ಇದೀವಿ ನಾವಿಲ್ಲಿ, ಇದು ಫಾರ್ ಎ ಕಾಮನ್ ಮ್ಯಾನ್ ಆರ್ ಫಾರ್ ದ ಹ್ಯೂಮನ್ ಬೀಯಿಂಗ್ ಏನಿದೆ, ಇಟ್ ವಾಂಟ್ ಮೇಕ್ ಮಚ್ ಆಫ್ ಎ ಡಿಫರೆನ್ಸ್. ಫಾರ್ ಎ ಹ್ಯೂಮನ್ ಬೀಯಿಂಗ್ ಇಟ್ ವಿಲ್ ಆಲ್ ಬಿ ಸೇಮ್ ಓನ್ಲಿ. ಸೊ ಹ್ಯೂಮನ್ ಬೀಯಿಂಗ್ ಅದು ಮೈಕ್ರೋಲಾದ್ರೂ, ಮಿಲ್ಲಿಲಾದ್ರೂ, ನ್ಯಾನೋಲಾದ್ರೂ, ಫಾರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಷ್ಟು ಡಿಫರೆನ್ಸ್ ಗೊತ್ತಾಗೋದಿಲ್ಲ. ವೆರಾಸ್ ವಿತ್ ಅಡ್ವಾನ್ಸ್ಡ್ ಕಂಪ್ಯೂಟರ್ಸು ಆರ್ ಇವಾಗ ಸ್ಯಾಟಲೈಟ್ ಪ್ರೊಸೆಸಿಂಗ್ ಇರ್ಬೋದು, ಇಲ್ಲಾಂದ್ರೆ ಸ್ಯಾಟಲೈಟ್ ಲೊಕೇಶನ್ ತಿಳ್ಕೊಳ್ಳೋದಿರ್ಬೋದು, ಆರ್ ವೆದರ್ ಪ್ರಿಡಿಕ್ಷನ್ ಇರ್ಬೋದು, ಆರ್ ಅವರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಲ್ಲ, ಏನು ಒಂದು ಮಿಸೈಲ್ ಸಿಸ್ಟಮ್ಸು, ಮಿಸೈಲ್ ಟೆಕ್ನಾಲಜಿ ನಾವೇನು ಯೂಸ್ ಮಾಡ್ತೀವಿ, ಅಲ್ಲೆಲ್ಲಾನು ದಿ ಟೈಮ್ ಬಿಕಮ್ಸ್ ವೆರಿ ವೆರಿ ಕ್ರೂಷಿಯಲ್. ಆರ್ ವಿತ್ ರೆಸ್ಪೆಕ್ಟ್ ಟು ಸೇ ಫಾರ್ ಎಕ್ಸಾಂಪಲ್ ಇವತ್ತು ನಾವೇನು 5G ತಗೊಂಡ್ಬಂದು ಟೆಲಿಮೆಡಿಸಿನ್ ಅಂತ ನಾವೇನು ಸ್ಟಾರ್ಟ್ ಮಾಡ್ಬೇಕಂತ ಹೋಗ್ತಾ ಇದೀವಿ. ವಿತ್ ರೆಸ್ಪೆಕ್ಟ್ ಟು ಟೆಲಿಮೆಡಿಸಿನ್ ಆಲ್ಸೋ, ಸೊ ಟೆಲಿಮೆಡಿಸಿನ್ ಮಾಡಿದಾಗ ವೆನ್ ಸಮ್ ಡಾಕ್ಟರ್ ಈಸ್ ಸಿಟಿಂಗ್ ಇನ್ ಸಮ್ ಪ್ಲೇಸ್ ಅಂಡ್ ಹಿ ಈಸ್ ಅಸಿಸ್ಟಿಂಗ್ ಎನ್ ಆಪರೇಷನ್ ಆರ್ ಈಸ್ ಅಸಿಸ್ಟಿಂಗ್ ಎ ಪೇಷಂಟ್ ಲೈವ್ ಇನ್ ಸಮ್ ಅದರ್ ಪ್ಲೇಸ್, ಸಿ ದಿಸ್ ಥಿಂಗ್ಸ್ ಮ್ಯಾಟರ್ಸ್. ಎಲ್ಲಿ ಈ ಮೈಕ್ರೋ ಸೆಕೆಂಡು, ನ್ಯಾನೋ ಸೆಕೆಂಡು, ಪಿಕೋ ಸೆಕೆಂಡ್ ಅಂತ ನಾವೇನು ಹೇಳ್ತಾ ಇದೀವಲ್ಲ, ಆಲ್ ಆಫ್ ದಿಸ್ ಮ್ಯಾಟರ್ಸ್ ವೆನ್ ಎವರ್ ದ ಟೈಮ್ ಈಸ್ ಆಫ್ ಎ ಕ್ರೂಷಿಯಲ್ ಇಂಪಾರ್ಟೆನ್ಸ್. ಸೊ ಈ ಕಂಪ್ಯೂಟರ್ ಸಿಸ್ಟಮ್ಗಳೇನಿದೆ, ದ ಎವಲ್ಯೂಷನ್ ಫ್ರಮ್ ದಿಸ್ ಏನ್ ಹೇಳಿದೆ, ನನ್ನ ರೂಮಿಂದ ಪಾಮ್ಗೆ ವಿತ್ ರೆಸ್ಪೆಕ್ಟ್ ಟು ಸೈಜ್ ಇರ್ಬೋದು, ಸ್ಪೀಡ್ ಇರ್ಬೋದು, ಪರ್ಫಾರ್ಮೆನ್ಸ್ ಕೇಪಬಿಲಿಟೀಸ್ ಇರ್ಬೋದು, ಸೈಜ್ ಕಡಿಮೆ ಆಗ್ತಾ ಇದೆ, ವೆರಾಸ್ ಸ್ಪೀಡು ಅಂಡ್ ದ ಪರ್ಫಾರ್ಮೆನ್ಸ್ ಕೇಪಬಿಲಿಟೀಸ್ ಜಾಸ್ತಿ ಆಗ್ತಾ ಇದೆ, ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಇದೆ, ಪವರ್ ಜನರೇಷನ್ ಏನಿದೆ, ಹೀಟ್ ಜನರೇಷನ್ ಏನ್ ಮಾಡ್ತಾ ಇತ್ತು, ಆ ಹೀಟ್ ಜನರೇಷನ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಯ್ತು, ಹೀಟ್ ಜನರೇಷನ್ ಕಮ್ಮಿ ಆಯ್ತು, ಸೈಜ್ ಕಮ್ಮಿ ಆಯ್ತು, ಬಟ್ ಸ್ಪೀಡು ಜಾಸ್ತಿ ಆಯ್ತು, ಪ್ರಾಸೆಸಿಂಗ್ ಕೇಪಬಿಲಿಟೀಸ್ ಜಾಸ್ತಿ ಆಯಿತು, ಅಂಡ್ ದ ಸ್ಟೋರೇಜ್ ಕೆಪಾಸಿಟಿ ಆಲ್ಸೋ ಜಾಸ್ತಿ ಆಯಿತು. ಲ್ಯಾಂಗ್ವೇಜಸ್ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ,
ಮಿಷಿನ್ ಲ್ಯಾಂಗ್ವೇಜಸ್ ಅಲ್ಲಿ ಬರೀತಾ ಇದ್ವಿ, ಬಟ್ ಟುಡೇ ವಿ ಆರ್ ಕಮಿಂಗ್ ಇನ್ ಟು ನ್ಯಾಚುರಲ್ ಲ್ಯಾಂಗ್ವೇಜ್ processing only. See, machine language only 011011 binary ಬರೀಬೇಕಾಗಿತ್ತು. Then we had the assembly language, then high level languages, and today we are having what is called as natural language processing. So we will see when we go to computer languages ಅಂತ ಹೋದಾಗ we will learn all of that there. ಏನು ಮಿಷಿನ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಇಂಟರ್ಪ್ರಿಟರ್ ಅಂದ್ರೆ ಏನು, ಕಂಪೈಲರ್ ಅಂದ್ರೆ ಏನು, ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ನಿಮೋನಿಕ್ಸ್ ಅಂದ್ರೆ ಏನು, ಆಲ್ ಆಫ್ ದಟ್ ವಿ ವಿಲ್ ಲರ್ನ್ ದೇರ್. ಬಟ್ ಫಾರ್ ಟುಡೇಸ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಓಲ್ಡನ್ ಡೇಸ್ ಏನು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಇತ್ತು, ಅಲ್ಲಿ ನಾವು ಮಿಷಿನ್ ಲ್ಯಾಂಗ್ವೇಜ್ ಎಲ್ಲ ಇನ್ಪುಟ್ ಕೊಡಬೇಕಾಗಿತ್ತು, ಪಂಚ್ ಕಾರ್ಡ್ಸ್ ಅಲ್ಲಿ ಇನ್ಪುಟ್ ಕೊಡಬೇಕಾಗಿತ್ತು. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ಟುಡೇ ಕಂಪ್ಯೂಟರ್ಸ್ ಹ್ಯಾವ್ ಕಮ್ ಎ ಲಾಂಗ್ ವೇ ವಿತ್ ರೆಸ್ಪೆಕ್ಟ್ ಟು ಪ್ರೊಸೆಸಿಂಗ್ ಸ್ಪೀಡ್ ಅಂಡ್ ದ ಟೆಕ್ನಾಲಜಿ ದಟ್ ದೇ ಆರ್ ಪ್ರೊವೈಡಿಂಗ್. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಜಸ್ಟ್ ಟು ಸಮ್ಮರೈಸ್, ಸಿ ಫಸ್ಟ್ ಒನ್ ಎಲ್ಲಿಂದ ಶುರು ಮಾಡಿದ್ವಿ ನಾವಿಲ್ಲಿ, ಹಿಸ್ಟ್ರಿ ಅಂತ ಶುರು ಮಾಡಿದಾಗ ಅಬ್ಯಾಕಸ್ಸು, ನೇಪಿಯರ್ ಬೋನು ಅಂಡ್ ದ ಪ್ಯಾಸ್ಕಲೀನ್ ಅಲ್ಲಿಂದ ನಾವು ಶುರು ಮಾಡಿದ್ವಿ. ಅದಾದ್ಮೇಲಿಂದ ನಾವು ಎಲ್ಲಿ ಬಂದ್ವಿ, ವಿ ಕೇಮ್ ಟು ಮೆಕ್ಯಾನಿಕಲ್ ಕಂಪ್ಯೂಟರ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಸ್ ಇಂಜಿನ್ ಇರ್ಬೋದು, ಇಲ್ಲ ಅನಾಲಿಟಿಕಲ್ ಇಂಜಿನ್ಗೆ ಬಂದ್ವಿ. ಅದಾದ್ಮೇಲಿಂದ ವಿ ಕೇಮ್ ಟು ಅರ್ಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ವೇರ್ ವಿ ಸಾ ಇನಿಯಾಕ್ ನೋಡಿದ್ವಿ, ಎಡ್ವ್ಯಾಕ್ ನೋಡಿದ್ವಿ, ಅಂಡ್ ಮೇಲಿಂದ ನಾವು ಯೂನಿವ್ಯಾಕ್ ಅಂತ ನೋಡಿದ್ವಿ. ಇದರಲ್ಲಿ ಯಾವುದು ಫಸ್ಟ್ ಕಂಪ್ಯೂಟರು, ಯಾವುದು ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರು, ಯಾವ ಕಂಪ್ಯೂಟರು ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಪ್ರಿಡಿಕ್ಟ್ ಮಾಡ್ತು, ಎವ್ರಿಥಿಂಗ್ ವಿ ಸಾ ವಿತ್ ರೆಸ್ಪೆಕ್ಟ್ ಟು ದೀಸ್ 3 kinds ಆಫ್ ಕಂಪ್ಯೂಟರ್ಸ್. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಇನಿಯಾಕ್, ಎಡ್ವ್ಯಾಕ್ ಅಂಡ್ ದ ಯೂನಿವ್ಯಾಕ್. ಸೊ ಇದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲಿಂದ ವಿ ವೆಂಟ್ ಆನ್ ಟು ಸಿ ದಿಸ್ ಒನ್. ಇಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಸೊ ಬೇಸಿಕಲಿ ಸೈಜ್ ಇರ್ಬೋದು, ಹೀಟ್ ಜನರೇಷನ್ ಇರ್ಬೋದು, ಇಲ್ಲ ಪವರ್ ಕನ್ಸಂಪ್ಷನ್ ಕಡಿಮೆ ಆಯಿತು, ಬೇರೆ ಸ್ಪೀಡು, ರಿಲಯಬಿಲಿಟಿ ಅಂಡ್ ಮೆಮೊರಿ ಎಲ್ಲಾನು ಜಾಸ್ತಿ ಆಗ್ತಾ ಹೋಯ್ತು. ಅಂಡ್ ದೆನ್ ಇಲ್ಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿದೀವಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಇರ್ಬೋದು, ಇಲ್ಲ ಇಂಟಿಗ್ರೇಟೆಡ್ ಟ್ರಾನ್ಸಿಸ್ಟರ್ಸ್ ಅಂಡ್ ಡಯೋಡ್ಸ್ ಇರ್ಬೋದು, ಇಲ್ಲ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇರ್ಬೋದು, ಇದನ್ನೆಲ್ಲ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಬಂದಿದ್ದೀವಿ. ಅಂಡ್ ಐ ಗೇವ್ ಯು ದಟ್ ನಿಮೋನಿಕ್ಸ್ ಆಲ್ಸೋ. ಏನ್ ನೋಡಿದ್ವಿ ನಾವು ನಿಮೋನಿಕ್ ಇಲ್ಲಿ, ವಿಂಟೇಜ್ ಟೆಕ್, ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್, ಎಸ್ ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್ ಮೈಟಿ ವಿಷನ್, ಮೈಟಿ ವಿಷನ್. ಸೊ ಏನು ವಿಂಟೇಜ್ ಟೆಕ್ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸು, ಟ್ರಾನ್ಸಿಸ್ಟರ್ಸು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ಮೈಕ್ರೋ ಪ್ರೊಸೆಸರ್ಸು, ಅಂಡ್ ಟುಡೇ ವಿ ಹ್ಯಾವ್ ದಿ VLSI. ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್ ದಿ ಮೈಟಿ ವಿಷನ್. ಅಂಡ್ ದೆನ್ ವಿ ಹ್ಯಾಡ್ ದಿ 5 generations. ಇದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಅಂಡ್ ದೆನ್ ಇದು ಒಂದು ದಿಸ್ ಟೇಬಲ್ ವೇರ್ ವಿ ಹ್ಯಾವ್ ಕಂಪೈಲ್ಡ್ ದಿ ಎಂಟೈರ್ ಜನರೇಷನ್ಸ್ ಏನು, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ವೆರಿ ಲಾರ್ಜ್ ಸೈಜು, ಹೈ ಹೀಟು, ಅನ್ರಿಲಯಬಲ್, ಸ್ಮಾಲರ್ ಸೈಜು, ಲೆಸ್ ಹೀಟು, ಕಾಂಪ್ಯಾಕ್ಟು, ಕಮರ್ಷಿಯಲ್ ಯೂಸು. Then we have the high speed portable computers. Then we have the AI based artificial intelligence system which can process the natural language. And then analog, hybrid, everything we have covered. So now we will go on to solve some of the questions which have come from this specific chapters. So as you can see here, the first question ಏನು ಹೇಳ್ತಾ ಇದೆ, match the following computer with their functionalities ಅಂತ ಹೇಳ್ತಾ ಇದ್ದಾನೆ. Match the following computers with their functionalities. So as you can see there, ಫಸ್ಟ್ ಏನಿದೆ, ವರ್ಕ್ ಸ್ಟೇಷನ್ ಇದೆ, ವರ್ಕ್ ಸ್ಟೇಷನ್ ಆದ್ಮೇಲಿಂದ ಡಿಜಿಟಲ್ ಕಂಪ್ಯೂಟರ್ ಇದೆ, ಡಿಜಿಟಲ್ ಕಂಪ್ಯೂಟರ್ ಆದ್ಮೇಲಿಂದ ಮೈನ್ ಫ್ರೇಮು, ಮೈನ್ ಫ್ರೇಮ್ ಆದ್ಮೇಲಿಂದ ಸೂಪರ್ ಕಂಪ್ಯೂಟರ್. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್, ಸೊ ಇವಾಗ ಫಸ್ಟ್ ವರ್ಕ್ ಸ್ಟೇಷನ್ ಇದೆ. ವರ್ಕ್ ಸ್ಟೇಷನ್ ಏನ್ ಮಾಡುತ್ತೆ ನೋಡಿ ಇಲ್ಲಿ, ಡಿಸೈನ್ ಟು ಪ್ರಾಸೆಸ್ ಫ್ಯೂಜ್ ಅಮೌಂಟ್ಸ್ ಆಫ್ ಡೇಟಾ ಇನ್ ಸೆಕೆಂಡ್ಸ್, ಫ್ಯೂಜ್ ಅಮೌಂಟ್ಸ್ ಇನ್ ಸೆಕೆಂಡ್ಸ್. ಸೊ ಫ್ಯೂಜ್ ಅಮೌಂಟ್ಸ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಮಾಡುತ್ತೆ ಅಂದ್ರೆ ಇಟ್ ಈಸ್ ಅ ಸೂಪರ್ ಕಂಪ್ಯೂಟರ್ ಅಲ್ವಾ. ಡಿಸೈನ್ ಫಾರ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಅಪ್ಲಿಕೇಶನ್ಸ್, ವಿಲ್ ಹೋಲ್ಡ್ ಆನ್ ಟು ದಟ್. ಡಿಸೈನ್ ಟು perform calculations and logical operations. So designed to perform calculations and logical operations. ಯಾವ್ದು ಮಾಡುತ್ತೆ, ವರ್ಕ್ ಸ್ಟೇಷನ್ ಮಾಡುತ್ತಾ, ಡಿಜಿಟಲ್ ಕಂಪ್ಯೂಟರ್ ಮಾಡುತ್ತಾ, ಮೈನ್ ಫ್ರೇಮ್ ಮಾಡುತ್ತಾ, ಯಾವ್ದು ಮಾಡುತ್ತೆ? ಸೊ ಡಿಸೈನ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಅಂಡ್ ಲಾಜಿಕಲ್ ಆಪರೇಷನ್ಸ್, ದಿಸ್ ಇಸ್ ನಾರ್ಮಲ್ ಕಂಪ್ಯೂಟರ್ ಓನ್ಲಿ. ಸೊ ವಿ ವಿಲ್ ಗೋ ಫಾರ್ ದಿಸ್ ಒನ್ ಇಯರ್. ಇಲ್ಲಿ ಇದನ್ನ ಮಾರ್ಕ್ ಮಾಡೋಣ. ನೆಕ್ಸ್ಟ್ ವಿ ಹ್ಯಾವ್ ದಿ ಯಾವ್ದು, ಥರ್ಡ್ ಒನ್ ಇಲ್ಲಿ ಅಲ್ಲ, ಬಿಗೆ ಥರ್ಡ್ ಒನ್. Next we have the design to support hundreds and thousands of users accessing the system at the same time. So ಯಾವ್ದು ಮಾಡುತ್ತೆ, hundreds and thousands of users access ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ನಮಗೆ? Which one is going to help? It is the mainframe computer. So this will be the 4. So 3, 4, 1 workstation which is basically designed for scientific and technical application. 2, 3, 4 and 1. 2, 3, 4 and 1. The answer choice is third one. See, workstation, digital computer, main computer or mainframe computer and the super computers which we have explained. 2, 3, 4 and 1. So going further, next question. The first computer available for commercial use. So ಇದನ್ನು ಹೇಳಿದ್ದೀನಿ already, which we already have seen this one. It is the UNIVAC
computer. So the first computer which was available was UNIVAC computer. Which of the following is true about ENIAC? So ENIAC computer ನಾವು ತಿಳ್ಕೊಂಡಿದ್ದೀವಿ, ಅದು ಏನಂತೆಲ್ಲ ಓದಿದ್ದೀವಿ. We will see that one. Which of the following is true ಅಂತ ಕೇಳ್ತಿದ್ದಾರೆ. So it was developed by Charles Babbage. ಅಲ್ಲ. Charles Babbage analytical engine etc etc. ಇದು ಅಂತೂ ಅಲ್ಲ. It was the first stored program electronic digital computer. Stored program ENIAC ಆದ್ಮೇಲೆ ಬಂದಂತ ಕಂಪ್ಯೂಟರ್ ಬಂದಿದ್ದು, ಇದು ಅಲ್ಲ. It was the first electromechanical computer. See, there was no mechanical here. It was the electronic computer only. See, if you see here, see ಇದು ತೋರಿಸ್ತೀನಿ. It used vacuum tubes. Yes, it used the vacuum tubes technology. See, third one, see ನೋಡಿ ಇಲ್ಲಿ. You just go back to ENIAC. See, ENIAC ಅಲ್ಲೇ ಬರ್ತಾರೆ. The world's first electronic. See, ENIAC correct ಅಲ್ವಾ? Electronic name itself says electronic numerical integrator ಮತ್ತು computer. See, ಇಲ್ಲಿ ಕೊಟ್ಟಿದ್ದೀವಿ ನೋಡಿ. It used the vacuum. ಹೇಳಿದ್ದೀನಿ 18,000 vacuum tubes 30 ಟನ್ ತೂಕ. So now we will go back to the question where we saw that one. Correct alva? So ಅಲ್ಲಿಗೆ what is the answer? It used the vacuum tubes. So this is the correct answer. It used the vacuum tubes. Next one. ENIAC and EDVAC and EDSAC are the examples of the first generation of computers. Yes, ENIAC was developed by Charles Babbage. Allah, that we have just now ಇವಾಗ ನಾವು ಕ್ವಶನ್ ಅನ್ನ ನೋಡಿದೀವಿ. ENIAC ಯಾರು ಡೆವಲಪ್ ಮಾಡಿದಂತೂ ನಮಗೂ ಗೊತ್ತು. ಎಕ್ಸೆಪ್ಟ್ ಅಂಡ್ ಜಾನ್ ಅಂತ ನಾವು ಓದಿದೀವಿ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ ಆಪ್ಷನ್ ಬಿ ಇಸ್ ರಾಂಗ್. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? The correct answer would be first one only. So A only is the correct answer. Next, which generation of computers microprocessors was introduced ಅಂತೇಳಿ ಕೇಳ್ತಾ ಇದ್ದಾರೆ. ವಿಚ್ ಜನರೇಷನ್ ಅಲ್ಲಿ ಮೈಕ್ರೋಪ್ರೊಸೆಸರ್ ವಾಸ್ ಇಂಟ್ರೊಡ್ಯೂಸ್ಡ್. ಸಿ ಇವಾಗ ನಾವು ಈ ಕ್ವಶನ್ ಕೇಳಿದಾರಾ? ಇವಾಗ ನಮ್ಗದು ಎಕ್ಸಾಂಪಲ್ ಕೊಟ್ಟಿದೀವಾ? ಸಿ, ವಿಂಟೇಜ್, ಟೆಕ್, ಇನ್ಸ್ಪೈರ್ಡ್, ಮೈಟಿ, ವಿಷನ್. ವಿಂಟೇಜ್, ಟೆಕ್, ಇನ್ಸ್ಪೈರ್ಡ್, ಮೈಟಿ, vision, vacuum tubes, transistor, integrated circuits, microprocessor. Which generation of computers? Microprocessor, mighty vision. See, fourth generation of computers. So fourth generation is the correct answer. Next one. See, EDVAC, EDSAC, NSAC are the examples of. These are already ನಾವು ತಿಳ್ಕೊಂಡಿದ್ದೀವಿ. These are the examples of the first generation of computers. See, integrated circuits belong to which of the following generation? See, again same statement. Vintage, tech, inspired, mighty, vision. Integrated circuits ಎಲ್ಲಿದೆ? 1, 2, 3ನೇದು. So it is the third generation of computers. Next, the chief component of the second generation was vacuum tube. Again nodi, same statement. Wherever you want you can use vintage, tech, inspired, mighty, vision. Nodi, the chief component of the second generation or vacuum tube. Second generation transistor. Wrong. Next, the main electronic components used in the third generation was the integrated ಸರ್ಕ್ಯೂಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಯಾವುದು? ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಸೊ ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇದೆಯಾ? ಇನ್ಸ್ಪೈರ್ಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಂತಾ? ಕರೆಕ್ಟ್. ಸೊ ದ ಆನ್ಸರ್ ಈಸ್ ಬಿ ಓನ್ಲಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ದ ಕಂಪ್ಯೂಟರ್ಸ್ ವಿಚ್ ಯೂಸ್ ಟ್ರಾನ್ಸಿಸ್ಟರ್ಸ್ ಇನ್ CPU ಅಂತ ಕೇಳ್ತಿದ್ದಾನೆ. ಸಿ, ಟ್ರಾನ್ಸಿಸ್ಟರ್ಸ್ ಎಲ್ಲಿ ಬರುತ್ತೆ? Vintage, tech, second generation of the computer. See, no need to write again and again. Vintage, tech, inspired, mighty, vision. Vintage ಅಂದ್ರೆ ಏನು? Vacuum tubes. Tech ಅಂದ್ರೆ ಏನು? Transistors. So tech, inspired, integrated circuits. Computers which use transistors ಅಂತ ಕೇಳ್ತಿದ್ದಾನೆ. So transistors ನಮ್ಗೆ ಎಲ್ಲಿ ಬರುತ್ತೆ? Vintage, tech, second ಅಲ್ಲಿ ಬರುತ್ತೆ. See, second generation of computers. That is the answer. And the last question which we will see now. So again ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂಡ್ ದ ಫೋರ್ತ್ ಜನರೇಷನ್. ಸೊ ಅಗೈನ್ ವಿ ವಿಲ್ ಯೂಸ್ ದ ಸೇಮ್ ನಿಮೋನಿಕ್ಸ್. ನಾವೇನು ಹೇಳ್ತೀವಿ? ಸಿ, ವಿಂಟೇಜ್ ಅಲ್ಲಿಗೆ ಬೇಡ, ಇದು ಬೇಡ. ವಿಲ್ ಯೂಸ್ ಲೈಕ್ ದಿಸ್. ವಿಂಟೇಜ್ ಎಲ್ಲಿದೆ? ವಿಂಟೇಜ್ ಇಲ್ಲಿದೆ.
So vintage tech, vintage tech, see vintage tech inspired ಇಲ್ಲೇ ಇದೆ, mighty vision VLSI ನೆಕ್ಸ್ಟ್ ಬರುತ್ತೆ. ಇಲ್ಲಿ ಬರೀ 4 ಕೇಳಿದ್ದಾರೆ ಅವರು ಇಲ್ಲಿ ನಮಗೆ 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ ನ ಕೇಳಿಲ್ಲ, ಅದನ್ನ ನಾವು ಬೇಕಾಗಿಲ್ಲ. ಸಿ 4134 ಎಲ್ಲಿದೆ, 4132 ಮೈಕ್ರೋ ಪ್ರೊಸೆಸರ್ ಕೇಮ್ ಇನ್ ಸೆಕೆಂಡ್ ಜನರೇಷನ್, ಕರೆಕ್ಟ್ ಅಲ್ವಾ? ಸೊ 4th ಜನರೇಷನ್ ವಿಂಟೇಜ್ ಟೆಕ್ ಇನ್ಸ್ಪೈರ್ಡ್ ಮೈಟಿ, ಸೊ ಮೈಟಿ ಬಂದು 4th one, ಸೊ 4th one ಗೆ ಮೈಟಿ. ಸೊ 4132, 413 and 2, so the answer would be the 4th option, 413 and 2. Vintage tech inspires mighty vision. And the last one, the hybrid computer can process analog data andre it is the continuous data, analog data andre it is the continuous data, whereas digital data andre 0101. So hybrid computer can process both analog and digital data. Example ನಾನು ನಿಮ್ಗೆ ಹೇಳಿದ್ದೀನಿ, the petrol pump, ಕರೆಕ್ಟ್ ಅಲ್ವಾ? ಕಂಟಿನ್ಯೂಸ್ ಡೇಟಾ ಬರ್ತಾ ಇರುತ್ತೆ ನಮ್ಗೆ, ಇಲ್ಲಿ ಸ್ಕ್ರೀನ್ ಮೇಲೆ ₹1, ₹10, ₹20 ಅಂತ ಡಿಜಿಟಲ್ ಡೇಟಾ ಕಾಣಿಸ್ತಾ ಇರುತ್ತೆ. ಸೊ ಇಟ್ ಕ್ಯಾನ್ ಪ್ರಾಸೆಸ್ ಬೋತ್ ಡಿಜಿಟಲ್ ಅಂಡ್ ಅನಲಾಗ್ ಡೇಟಾ, ದಟ್ ಈಸ್ ಯುವರ್ hybrid computers. So we have seen the different kinds of computers and the entire associated issues with respect to the computer technologies. So hybrid computer, analog computer, digital computer, the 5 generations of computers. Adadmelinda we went on to see what is called as mini computer, micro computer, palm top, laptop, and then the desktop, super computer, mainframe computers. So to summarize anta tagondre, the first 5 generations ಏನಿದೆ, ವಿಂಟೇಜ್ ಟೆಕ್ ಇನ್ಸ್ಪೈರ್ಸ್ ಮೈಟಿ ವಿಷನ್. ಸೊ ಅದು ನಿಮಗೆ ಗೊತ್ತಾಗಿದೆ. ಅದಾದ್ಮೇಲಿಂದ ಮೈನ್ ಫ್ರೇಮ್ ಅಂದ್ರೆ ಏನು, ಮೈನ್ ಫ್ರೇಮ್ ಇಸ್ ಬೇಸಿಕಲಿ ಫಾರ್ ದ ಥೌಸಂಡ್ಸ್ ಆಫ್ ಯೂಸರ್ಸ್ಗೆ ಯೂಸ್ ಮಾಡೋದು. ಇಲ್ಲಿ ನಮಗೆ ನೋಡಿದ್ವಿ ಈ ಕ್ವಶನ್ ಅಲ್ಲಿ ನಾವು. ಸೊ ಮೈನ್ ಫ್ರೇಮ್ ಅಂತ ಅಂದ್ರೆ ಇಟ್ ಈಸ್ ಫಾರ್ ದಿ ಥೌಸಂಡ್ಸ್ ಆಫ್ ಯೂಸರ್ಸ್ಗೆ ಅದು ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ನೋಡಿದ್ವಿ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲೆಲ್ಲ ಮಾಡಿದ್ವಲ್ಲ. ಸಿ ಹಿಯರ್, ಸಿ ದಿಸ್ ಕ್ವಶನ್ ಇಟ್ ಸೆಲ್ಫ್ ವಿಲ್ ಗಿವ್ ಅಸ್ ದಿ ಎಂಟೈರ್ ಸಮ್ಮರಿ ಆಫ್ ದಿ ಆನ್ಸರ್ಸ್. ಸಿ ಇಲ್ಲಿ ನಾವು ನೋಡಿದೀವಿ. ಸೊ ವಿ ಇವನ್ ಫೌಂಡ್ ಔಟ್ ದಿ ಆನ್ಸರ್ ವಾಸ್ ಥರ್ಡ್ ಒನ್ ಅಂತ ನಾವು ನೋಡಿದೀವಿ, ಕರೆಕ್ಟ್ ಅಲ್ವಾ? ಸಿ ವರ್ಕ್ ಸ್ಟೇಷನ್ ಅಂದ್ರೆ ಡಿಸೈನ್ ಫಾರ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಅಪ್ಲಿಕೇಶನ್ಸ್, ವೆರಾಸ್ ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಏನು, ಡಿಸೈನ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಸಿ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಆರ್ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂದ್ರೆ ಏನು. ಮೈನ್ ಫ್ರೇಮ್ ಅಂದ್ರೆ ಏನು, ಸೊ ಬೇಸಿಕಲಿ ಡಿಸೈನ್ ಫಾರ್ ಸಪೋರ್ಟಿಂಗ್ ಥೌಸಂಡ್ಸ್ ಆಫ್ ಯೂಸರ್ಸ್. ಸೊ ನಿಮ್ ಬ್ಯಾಂಕ್ ಇರ್ಬೋದು, ಇಲ್ಲ ಅಮೆಜಾನ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ಲಾಸ್ಟ್ಲಿ ಸೂಪರ್ ಕಂಪ್ಯೂಟರ್, ಫ್ಯೂಜ್ ಅಮೌಂಟ್ ಆಫ್ ಡೇಟಾ ಇನ್ seconds, so trillions of cycles ಅಲ್ಲಿ ಇರ್ಬೋದು, ಇಲ್ಲ ಫ್ಲಾಪ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ನಾವೇನ್ ಮಾಡ್ತೀವಿ. ಸೊ ಇಟ್ ಡಸ್ ಇನ್ ಅ ಸೂಪರ್ ಕಂಪ್ಯೂಟರ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಸೆಕೆಂಡ್ ಯೂನಿಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಆರ್ ದ ಕಂಪ್ಯೂಟರ್ಸ್ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂಡ್ ಎಸ್ಪೆಷಲಿ ದ 5 generations of computers. So in the next unit we will see what is memory, what are the different components of a computer system. So RAM andre enu, ROM andre enu, primary memory andre enu, secondary memory andre enu, all these things we will see in our next classes. Thank you guys.